ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 90ನೇ ಭಾಗ. 89ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 14ನೇ ಸರ್ಗದ 36ನೇ ಶ್ಲೋಕ ಸಮಾಪ್ತಿಯನ್ನು ಕಂಡಿತ್ತು. ಆಚಾರ್ಯರ ದಿನಚರಿಯನ್ನ ಕೆಲವು ಶ್ಲೋಕಗಳಲ್ಲಿ ಕವಿಗಳು ವರ್ಣನೆ ಮಾಡ್ತಿದ್ದಾರೆ. ಹೇಗೆ ಯಾವ ಕಾಲದಲ್ಲಿ ಸ್ನಾನ ಮಾಡಿದ್ರು, ಹೇಗೆ ಆನ್ಹಿಕ ಮಾಡಿದ್ರು, ಆಮೇಲೆ ಪಾಠ ಪ್ರವಚನ ಹೇಗೆ ಮಾಡಿದ್ರು, ಪೂಜೆ ಹೇಗೆ ಮಾಡಿದ್ರು ಇತ್ಯಾದಿ ಸಂಗತಿಗಳನ್ನು ವರ್ಣನೆ ಮಾಡ್ತಿದ್ದಾರೆ. ಅರುಣೋದಯ ಕಾಲದಲ್ಲಿ ಎದ್ದು ಸೂರ್ಯ ಉದಯಿಸೋದಕ್ಕಿಂತ ಮೊದಲೇ ಸ್ನಾನವನ್ನು ಮಾಡಿ ಆ ಬಳಿಕ ಆನ್ಹಿಕವನ್ನು ಮಾಡಿದರು, ಓಂಕಾರ ಜಪವನ್ನು ಮಾಡಿದರು, ಮುಂದೆ ಪಾಠ ಪ್ರವಚನ ಮಾಡಿದರು. ಅದಾದ ಬಳಿಕ ಪೂಜೆಗೆ ಕೂತ್ಕೊಂಡ್ರು. ಮಧ್ಯಾಹ್ನ ಮತ್ತೊಂದು ಬಾರಿ ಆ ಸರೋವರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಆನ್ಹಿಕ ಮಾಡಿ ಮತ್ತೊಂದು ಬಾರಿ ಮುಂದೆ ತಾವಿದ್ದಂತಹ ದೇವಾಲಯಕ್ಕೆ ಬಂದು ಆ ದೇವಾಲಯದಲ್ಲಿ ಅವರು ಆ ಪೂಜೆ ಇತ್ಯಾದಿಗಳನ್ನು ಮಾಡಿದರು. ಈಗ ಈ ದೇವಾಲಯದ ವಾಸ್ತವ್ಯ ಇದರ ಬಗ್ಗೆ ಎಲ್ಲ ಸಾಕಷ್ಟು ಕಥೆಗಳನ್ನು ನಾನು ಈಗ ಹೇಳಿದೆ. ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ, ಬನ್ನಂಜಿ ಗೋವಿಂದಾಚಾರ್ಯ ಒದಗಿಸಿದಂಥ ಮಾಹಿತಿ. ಈ ಆಚಾರ್ಯರ ವಾಸ್ತವ್ಯ ಪೂಜೆ ಇವೆಲ್ಲ ಎಲ್ಲಿ ನಡೀತಿತ್ತು? ಮೊದಲು ಪ್ರಾರಂಭ ಆಗಿದ್ದ ಲೆಕ್ಕದಲ್ಲಿ ಕಾಸರಗೋಡಿನ ಪ್ರಾಂತ್ಯಕ್ಕೆ ಕಬೇನಾಡು ಅಂತ ಏನಿತ್ತಲ್ಲ, ಪಾಡಿ ಮತ್ತು ಕುಡಿಲ್ ಅಂತ ಎರಡು ಗ್ರಾಮಗಳು, ಆ ಎರಡು ಗ್ರಾಮಗಳನ್ನು ಸೇರಿ ಕಬೆ ಅಂತ ಇದ್ರು. ಅದಕ್ಕೆ ಅಧಿಪತಿಯ ಜಯಸಿಂಹ. ಅವನು ಅವರನ್ನ ತನ್ನ ಸಾಮ್ರಾಜ್ಯಕ್ಕೆ ಬರಬೇಕು ಅಂತ ವಿನಂತಿಸಿದ್ದ. ಹಾಗೆ ಅವರು ಬಂದರು. ಮೊದಲು ಆ ವಿಷ್ಣುಮಂಗಲ ದೇವಾಲಯದಲ್ಲಿ ಅವರ ವಾಸ್ತವ್ಯ ಆಗಿತ್ತು ಅಂತೆಲ್ಲ ಇಷ್ಟು ಬಂದಿತ್ತು, ಇಷ್ಟು ಮಾಹಿತಿ ಬಂದಿತ್ತು. ಆದರೆ ವಿಷ್ಣುಮಂಗಲ ದೇವಾಲಯದಲ್ಲಿ ಅವರಿಗೆ ಕೇವಲ ಸ್ವಾಗತ ಕಾರ್ಯಕ್ರಮ ಮಾತ್ರ ಆಗಿತ್ತು. ರಾಜ ಅವರನ್ನ ವಿಷ್ಣುಮಂಗಲ ದೇವಾಲಯದಲ್ಲಿ ಕರೆದುಕೊಂಡು ಬಂದು ಸ್ವಾಗತ ಮಾಡಿ ಅವರಿಗೆ ಆ ಪುಸ್ತಕಗಳನ್ನು, ಕದ್ದು ಹೋದ ಪುಸ್ತಕಗಳನ್ನು ಸಮರ್ಪಣೆ ಮಾಡಿದ. ಶಂಕರ ಪಂಡಿತರು ಆ ಪುಸ್ತಕಗಳನ್ನು ಸ್ವೀಕಾರ ಮಾಡಿದರು. ಇದು ಸರಿ. ಮುಂದೆ ಅವರ ವಾಸ್ತವ್ಯ, ಪೂಜೆ, ನಿತ್ಯದ ಪಾಠ ಪ್ರವಚನ ಇವೆಲ್ಲ ಆ ವಿಷ್ಣುಮಂಗಲ ದೇವಾಲಯದಲ್ಲಿ ಪ್ರಾಯ ಆಗ್ತಿರ್ಲಿಲ್ಲ. ಕುಡೇಲ್ ಅಂತ ಇನ್ನೊಂದು ದೇವಾಲಯ ಇದೆ ಸಮೀಪದಲ್ಲಿ, ಕುಡೇಲ್ ಅಥವಾ ಕೂಡ್ಲು ಅಂತ ಹೇಳಿ. ಆ ಕೂಡ್ಲು ಗೋಪಾಲಕೃಷ್ಣ ದೇವಾಲಯ ಅಂತ ಹೇಳಿ, ಅದು ಆ ದೇವಾಲಯದಲ್ಲಿ ಪಾಡಿ ಮತ್ತು ಕುಡಿಲ್ ಅಂತ ಎರಡು ಊರುಗಳೇನಿವೆ, ಆ ಎರಡೂ ಊರುಗಳಿಗೂ ಮುಖ್ಯವಾದಂತಹ ಒಂದು, ಆ ಎರಡು ಊರುಗಳು ಅಧಿದೈವ ಆ ಗೋಪಾಲಕೃಷ್ಣ ಸ್ವಾಮಿ, ಆತನ ದೇವಾಲಯ ಅದು ಅಂತ ಹೇಳಿ ಆ ಭಾವಪ್ರಕಾಶಿಕಾದಲ್ಲಿ ಮುಂದೆ 15ನೆಯ ಸರ್ಗದ 1ನೇ ಶ್ಲೋಕದಲ್ಲಿ ಭಾವಪ್ರಕಾಶಿಕಾದಲ್ಲಿ ಒಂದು ಸಣ್ಣ ಸುಳಿವು ಸ್ವಯಂ ನಾರಾಯಣ ಪಂಡಿತರಿಂದಲೇ ಸಿಗ್ತದೆ. ಆದ್ದರಿಂದ ನಿತ್ಯದ ಪಾಠ ಪ್ರವಚನ, ಆಚಾರ್ಯರ ಪೂಜೆ, ವಾಸ್ತವ್ಯ ಇವೆಲ್ಲ ಆ ಗೋಪಾಲಕೃಷ್ಣ ದೇವಾಲಯದಲ್ಲಿ ಆಗ್ತಿದ್ದಿರಬೇಕು ಅಂತ ಹೇಳ್ತಾರೆ. ಅಂತೂ ಆ ಪ್ರಾಂತ್ಯ ಅಂತ ಇಷ್ಟನ್ನ ನಾವು ತಿಳ್ಕೊಳ್ಬಹುದು. ಅಲ್ಲಿ ಆ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇದ್ದವು ಅಂತ ನಾವು ಊಹೆ ಮಾಡಬಹುದು. ಮಧ್ಯಾಹ್ನದ ಪೂಜೆ ಪ್ರಾರಂಭ ಆಯಿತು. ಮಧ್ಯಾಹ್ನದ ಪೂಜೆ ಪ್ರಾರಂಭದಲ್ಲಿ ಆಚಾರ್ಯರು ಭಗವಂತನಿಗೆ ಅಭಿಷೇಕ ಮಾಡಿ ಗಂಧಾದಿಗಳನ್ನು ಹಚ್ಚಿ ಹೂವು ತುಳಸಿಗಳಿಂದ ಭಗವಂತನನ್ನು ಅರ್ಚನೆ ಮಾಡಿದರು. ಆ ಅರ್ಚನೆ ಮಾಡಿದಾಗ ಅವರು ಮಾಡಿದಂತಹ ಪೂಜೆ 16 ಉಪಚಾರಗಳನ್ನು ಒಳಗೊಂಡಿತ್ತು. ಷೋಡಶೋಪಚಾರ ಪೂಜೆ ಎಲ್ಲರಿಗೂ ಗೊತ್ತು. ಮತ್ತೆ 6 ಅನೂಪಚಾರಗಳು. ಅನೂಪಚಾರ ಅಂದ್ರೆ ಷೋಡಶೋಪಚಾರ ಪೂಜೆ ಆದ ಬಳಿಕ ಆಗುವಂತಹ 6 ಅನೂಪಚಾರಗಳು. ಮುಖವಾಸ, ಮುಖವನ್ನ ಒರೆಸ್ಕೊಳ್ಳಿಕ್ಕೊಂದು ಬಟ್ಟೆ, ತಾಂಬೂಲ, ಮತ್ತೆ ಕನ್ನಡಿ, ಛತ್ರ, ಚಾಮರ, ಪಾದುಕೆ, ರಾಜೋಪಚಾರಗಳಿವೆಲ್ಲ. ಸಮಸ್ತ ರಾಜೋಪಚಾರ ಪೂಜಾ ಸಮರ್ಪಯಾಮಿ ಅಂತ ಕೊನೆಗೆ ನಾವು ಅಂತೀವಿ, ಅವನು ಅನೂಪಚಾರ ಅಂತ ಹೇಳಿದ್ದಾರೆ. ಇವೆಲ್ಲ ವರಾಹ ಪುರಾಣದಲ್ಲಿ ಭೂದೇವಿಗೆ ಭಗವಂತ ಹೇಳಿದಂಥ ಕೆಲವು ಸಂಗತಿಗಳು. ಆ ಭಾವಪ್ರಕಾಶಿಕಾದಲ್ಲಿ ಒಂದು 8-10 ಶ್ಲೋಕಗಳನ್ನೇ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. 16 ಉಪಚಾರಗಳನ್ನು ಮಾಡಿದ್ರು, 6 ಅನೂಪಚಾರಗಳನ್ನು ಮಾಡಿದ್ರು. ಮತ್ತೆ ಪೂಜಾ ಕಾಲದಲ್ಲಿ ಮತ್ತು ಪೂಜೆ ಮಾಡುವ ವ್ಯಕ್ತಿಗೆ, ಪೂಜಾ ಕಾಲದಲ್ಲಿ ಮಾತ್ರ ಅಲ್ಲ, ಪೂಜೆ ಮಾಡುವ ವ್ಯಕ್ತಿಯ ಜೀವನದಲ್ಲಿ ಒಟ್ಟಾರೆ ಇರಬಾರದಾದಂತಹ 32 ದುರ್ಗುಣಗಳು, 32 ದೋಷಗಳು, ಅವುಗಳನ್ನು ಕೂಡ ಅವರು ದೂರ ಇಟ್ಟಿದ್ರು. ಆ ಮೂಲಕ ಎಲ್ಲರಿಗೂ ಕೂಡ ಮಾದರಿಯಾಗಿದ್ರು ಅನ್ನುವಂಥ ಸಂಗತಿಗಳೆಲ್ಲ 36ನೇ ಶ್ಲೋಕದಲ್ಲಿ ಬಂದವು. ನಿನ್ನೆ ಆ 32 ದೋಷಗಳನ್ನೆಲ್ಲ ನೋಡಿದ್ವಿ.
ಹಿಂದೆ ಹೇಳಿದ್ದಂಥ ಒಂದು ಸಣ್ಣ ಕಥೆನೆ ಈ ಸಂದರ್ಭದಲ್ಲಿ ಮತ್ತೆ ಅದನ್ನು ನೆನಪು ಮಾಡ್ಕೊಳ್ಬೇಕು. ಪೂಜಾ ಕಾಲದಲ್ಲಿ ಪಾಲಿಸಬೇಕಾದಂತಹ ಮುಖ್ಯವಾದ ನಿಯಮಗಳು ಅಂತಂದ್ರೆ ಉಳಿದೆಲ್ಲ ಗಂಧ ಇರಬೇಕು, ಕಪ್ಪು ವಸ್ತ್ರ ಹುಟ್ಟಿರಬಾರದು, ಮತ್ತೆ ಸ್ನಾನ ಮಾಡಿಯೇ ಮಾಡಬೇಕು. ಶರೀರದಿಂದ ಏನೇ ಹೊರಗೆ ಹೋದ್ರೆ ರಕ್ತ ಮತ್ತೆ ಮಲ ಮೂತ್ರ ಉಗುರು ಇತ್ಯಾದಿ ಯಾವುದೇ ಹೊರಗೆ ಬಿದ್ದರೆ ಅದೆಲ್ಲ ಮೈಲಿಗೆ ಅಂತ ಪರಿಗಣನೆ ಮಾಡಬೇಕು ಅಂತೆಲ್ಲ ಬಂತು. ಮುಖ್ಯವಾಗಿ ರೋಷ, ಸಿಟ್ಟು, ಪೂಜಾ ಕಾಲದಲ್ಲಿ ಸಿಟ್ಟು ಮಾಡೋದು ಸುತ್ತಮುತ್ತಲಿನವ್ರ ಮೇಲೆ, ಅದು ಕೂಡ ಒಂದು ದೊಡ್ಡ ದೋಷ. ಮತ್ತೆ ಅನ್ಯ ಮನಸ್ಕತೆ, ಅದು ಇಲ್ಲೇನು ಬರಲಿಲ್ಲ, ಆದರೂ ನಾವು ಅದನ್ನೆಲ್ಲ ಕೆಲವು ತಿಳ್ಕೊಳ್ಬೇಕು. ಪೂಜಾ ಕಾಲದಲ್ಲಿ ಅನ್ಯ ಮನಸ್ಕತೆ ಮತ್ತೆ ವ್ಯರ್ಥವಾದ ಸಂಗತಿಗಳನ್ನು ಆ ಸಂದರ್ಭದಲ್ಲಿ ಆಡೋದು, ಇವ್ಯಾವುದೂ ಕೂಡ ಆ ಸಂದರ್ಭದಲ್ಲಿ ನಾವು ಮಾಡಬಾರ್ದು, ಅದನ್ನು ದೂರ ಇಡಬೇಕು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೆದಂಥ ಒಂದು ಸಣ್ಣ ಕಥೆಯನ್ನು ಹಿಂದೆ ಹೇಳಿದ್ದೆ, ಅದೆಲ್ಲೇ ನಡೆದದ್ದೋ ಏನು ನನಗೂ ಗೊತ್ತಿಲ್ಲ. ಒಬ್ಬ ಶಾನುಭೋಗ, ಯಾವುದೋ ಒಂದು ಈಗ ಒಂದು 60-70 ವರ್ಷದ ಹಿಂದಿನ ಕಥೆ ಇದ್ದಿರಬೇಕು. ಅವನು ಆ ಊರ ಯಜಮಾನ, ಊರಿನ ಲೆಕ್ಕಪತ್ರ ಎಲ್ಲ ಇಡಬೇಕಾದವನು. ಮೇಲಿನ ಮೇಲೆ ಆ ಊರಿಗೆ ಬ್ರಿಟಿಷ್ ಅಧಿಕಾರಿಗಳು ಬಂದು ಆ ಲೆಕ್ಕಪತ್ರ ತಪಾಸಣೆ ಇದನ್ನೆಲ್ಲ ಮಾಡ್ತಿದ್ರು. ಒಂದು ಬಾರಿ ಆ ಬ್ರಿಟಿಷ್ ಅಧಿಕಾರಿಗಳು ಸರಿಯಾದ ಪೂರ್ವ ಮಾಹಿತಿಯನ್ನು ಕೊಡದೆ ಗ್ರಾಮಕ್ಕೆ ಬಂದರು. ಈತ ನಿಷ್ಠಾವಂತ ಬ್ರಾಹ್ಮಣ, ಪೂಜೆ ಕೂತು ಬಿಟ್ಟಿದ್ದ. ಅವ್ರನ್ನ ಕರೆಸ್ರಿ ಊರು ಚಾವಡಿಗೆ ಅಂತ ಯಾರನ್ನೋ ಹೇಳಿ ಕಳಿಸಿದ್ರು. ಇಲ್ಲ, ನಾನೀಗ ಪೂಜೆ ಕೂತಿದ್ದೀನಿ, ಬರೋದಿಲ್ಲ ಅಂತ ಹೇಳಿದವರು. ಆ ಶಾನುಭೋಗ ಬ್ರಿಟಿಷ್ ಅಧಿಕಾರಿಗೆ ಮತ್ತೊಂದೆರಡು ಸಲ ಒತ್ತಾಯ ಮಾಡಿ ಕರೆಸಿದ್ದಕ್ಕೆ ಆಗೋದಿಲ್ಲ ಅಂತಂದ್ರು. 3ನೇ ಬಾರಿ ಬೇಕಂದ್ರೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ರಿ, ಬರೋದಿಲ್ಲ ಅವ್ರೀಗ. ಈಗ ಯಾವುದೇ ಕಾರಣಕ್ಕೂ ಪೂಜೆ ತಪ್ಪಿಸಿ ಬರೋದಿಲ್ಲ, ನಡುವೆ ಬೇಕಾದ್ರೆ ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ ಅಂತ ಹೇಳ್ರಿ ಅಂತ ಬಂದವ್ರ ಹತ್ರ ಹೇಳಿ ಕಳಿಸಿದ್ರು. ಆ ಬ್ರಿಟಿಷ್ ಅಧಿಕಾರಿ ಹಾಗೆ ಕೂತಿದ್ದ ಎಷ್ಟೋ ಹೊತ್ತು. ಇವ್ರು ಪೂಜೆ ಎಲ್ಲ ಸಾಂಗವಾಗಿ ಮುಗಿಸಿ ಹೋದ್ರು. ಹಾಗೆ ಕೂತಿರ್ತಾರೆ ಅಂತ ಹೇಳ್ರಿ, ಬಾ ಅಂತ ಹೇಳ್ರಿ ಅಂತ ಹೇಳಿ ಕಳಿಸಿದ ಅವನು. ಇವ್ರು ಪೂಜೆ ಮುಗಿಸಿ ಹೋದ್ರು. ಏನ್ರಿ ಇಷ್ಟು ಉದ್ದಟತನ ಮಾಡ್ತೀರಿ, ಉನ್ನತಾಧಿಕಾರಿ ಬಂದಾಗ ನೀವು ಬರ್ಲಿಕ್ಕಾಗಿಲ್ಲ, ಕೊನೆಗೆ ಬಹಳ ಒತ್ತಾಯ ಮಾಡಿದ್ದಕ್ಕೆ ರಾಜೀನಾಮೆ ಬೇಕಾದ್ರೆ ತಗೋ ಅಂತ ಹೇಳ್ತೀರಿ, ಏನಿದು ಅಂತ ಅವನು ಕೇಳಿದ. ಅವನಿಗೆ ಈ ಸಂಗತಿಗಳೇ ಹೊಸದಿವು ಅವರಿಗೆ. ನಮ್ಮಲ್ಲಿ ನಾವು ಪೂಜೆ ಕೂತಾಗ ಬೇರೆ ಯಾವುದೇ ಮಾತುಗಳನ್ನು ಆಡೋದು, ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡೋದು ಇದು ನಿಷಿದ್ಧ. ಇದು ಭಗವಂತನಿಗೆ ನಾವು ಮಾಡುವಂತಹ ಅಪಚಾರ. ಆದ್ರಿಂದ ನಾನು ಬರಲಿಲ್ಲ. ತಾವು ಬಹಳ ಒತ್ತಾಯ ಮಾಡಿ ಉನ್ನತಾಧಿಕಾರಿಗಳು ಬರಲೇಬೇಕು ಅಂತ ಹೇಳಿದ್ದಕ್ಕೆ ಹಾಗಾದ್ರೆ ರಾಜೀನಾಮೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದೆ ಹೊರತು ಇದು ನನ್ನ ಉದ್ದಟತನ ಅಲ್ಲ. ತಾವು ಬಂದಾಗ ಬರ್ಬೇಕಾದ ನನ್ನ ಕರ್ತವ್ಯ. ಆದ್ರೆ ಪೂಜೆ ಮಾಡುವಾಗ ಭಗವಂತನಿಗೆ ಅಪಚಾರ ಆಗದೇ ಇರುವಂತೆ ನೋಡ್ಕೊಳ್ಬೇಕಾದ್ದು ಇನ್ನೂ ದೊಡ್ಡ ಕರ್ತವ್ಯ. ತಮಗೆ ಅಪಚಾರ ಆಗಬಾರ್ದು ಅಂತ ಹೇಳಿ ನಾನು ರಾಜೀನಾಮೆಗೆ ಸಿದ್ಧ ಆದೆ ಅಂದೆ ಈ ಶಾನುಭೋಗ ಕುಲಕರ್ಣಿ. ಆ ಅಧಿಕಾರಿಗೆ ಬಹಳ ಸಂತೋಷ ಅನಿಸ್ತು. ಯಾಕಂದ್ರೆ ಆಗಿನ ಕಾಲದಲ್ಲಿ ಅಂತ ಪ್ರಾಮಾಣಿಕರು ಇದ್ರು. ಪ್ರಾಮಾಣಿಕರು ಇದ್ದಂತ ಬಹಳ ಸಂತೋಷನೂ ಪಟ್ಟ ಅವನು. ಮೊದಲು ಅವ್ರ ಹೆಸರು ಆತನಿಗೆ ಅಪರಿಚಿತ ಏನಲ್ಲ, ಮೆಚ್ಚಿದ ಅವನು. ಮುಂದೆ ಏನೂ ಕ್ರಮನೂ ತಗೊಳ್ಳಿಲ್ಲ, ಮತ್ತು ಏನೂ ಆಗಲಿಲ್ಲ. ಇಂಥದ್ದೊಂದು ಸಣ್ಣ ಕಥೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಎಲ್ಲೋ ಒಂದು ಕಡೆ ತಮ್ಮದೊಂದು ಸಾಹಿತ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಇದು ಒಬ್ಬ ಪೂಜಕ, ದೈವಭಕ್ತ, ಭಗವಂತನಿಗಾಗಿ, ಭಗವಂತನ ಪೂಜಾ ನಡೆದಾಗ ಅಪಚಾರ ಆಗಬಾರ್ದು ಅನ್ನೋದಕ್ಕಾಗಿ ಯಾವುದೇ ಬಗೆಯ ತ್ಯಾಗಕ್ಕೂ ಸಿದ್ಧ ಆಗಿರುವಂತಹ ಒಂದು ಅಪೂರ್ವವಾದಂತಹ ಉದಾಹರಣೆ. ನಾವು ರಾಜೀನಾಮೆ ಕೊಡೋದಕ್ಕಾಗಿಲ್ಲ, ಕನಿಷ್ಠ ಪಕ್ಷ ಪೂಜೆ ಕೂತಾಗ ಕೆಲಸಕ್ಕೆ ಬಾರದು ವಿಷಯಗಳನ್ನ ಅಲ್ಲಿ ಮಾತಾಡಬಾರದು. ನಮ್ಮ ಮನಸ್ಸಂತೂ ಚಂಚಲ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ಕೊಂಡ. ಬಹಳ ಚಂಚಲ ಮನಸ್ಸು. ಇದನ್ನ ಹೇಗೆ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದು? ಗಾಳಿಯನ್ನೇನಾದ್ರೂ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತದ? ಆಗೋಲ್ಲ. ಹಾಗೆ ಮನಸ್ಸನ್ನಾದ್ರೂ ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂತ ಅವ್ನು ಕೇಳಿದ. ಮನಸ್ಸಂತೂ ಚಂಚಲವೇ. ನೀವು ಎಷ್ಟು 2-3 ಗಂಟೆ ಪಟ್ಟಾಗಿ ಕೂತ್ರೂ ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಡ್ತಾನೆ ಇರ್ತದೆ. ಕನಿಷ್ಠ ಪಕ್ಷ ಆ ಹೊಯ್ದಾಟಗಳಿಗೆ, ಆ ಆಲೋಚನೆಗಳಿಗೆ ಮಾತಿನ ರೂಪ ಕೊಡಬಾರದು. ಮಾತಿನ ರೂಪ, ಕೃತಿಯ ರೂಪ ಕೊಡಬಾರದು. ಯಾವುದು ಭಗವಂತನ ಪೂಜೆಗಿಂತ ಯಾವುದು ದೊಡ್ಡದಲ್ಲ. ಆದ್ರಿಂದ ನಾವು ಇವೆಲ್ಲ ಸಂಗತಿಗಳನ್ನ ನಾವು ಇಂಥ ದೊಡ್ಡವರ ಆಚಾರ್ಯರಂಥವ್ರು, ಅವ್ರು ಯಾರೋ ಶಾನುಭೋಗ, ಅನಾಮಧೇಯ ಶಾನುಭೋಗ, ಅವನ ಹೆಸರೇ ಬಂದಿರಲಿಲ್ಲ ಆ ಕಥೆಯಲ್ಲಿ. ಅಂಥದೊಂದು ವಿಶಿಷ್ಟ ಗುಣವಂತಹ ಶಾನುಭೋಗ ಕುಲಕರ್ಣಿ ಅವರ ಎಲ್ಲ ಜೀವನದಿಂದ ನಾವು ಕಲ್ತ್ಕೊಳ್ಬೇಕಾದದ್ದು ಅನ್ಯ ಮನಸ್ಕತೆ, ಮತ್ತೆ ರೋಷ, ವ್ಯರ್ಥವಾದ ಮಾತುಗಳು, ಲೌಕಿಕ ಸಂಗತಿಗಳ ಬಗ್ಗೆ ಅಲ್ಲೇ ಹರಟೆ, ಇದನ್ನೆಲ್ಲ ಆ ಸಂದರ್ಭದಲ್ಲಿ ದೂರ ಇಡಬೇಕು. ಅದನ್ನು ಮಾಡದೇನೆ ನಾವು ಎಷ್ಟೇ ಉನ್ನತ ಮಟ್ಟದ ಮಡಿಯನ್ನು ಮಾಡಿದರೂ ಕೂಡ ಉಪಯೋಗವಿಲ್ಲ ಅನ್ನೋದನ್ನ ಈ ಎಲ್ಲ ಉದಾಹರಣೆಗಳಿಂದ ತಿಳಿದುಕೊಳ್ಬೇಕು. ಹೀಗೆ 32 ದೋಷಗಳನ್ನ ಆಚಾರ್ಯರು ದೂರ ಇಟ್ಟು ಆ ಭಗವಂತನನ್ನ ಆರಾಧನೆ ಮಾಡಿದರು
ಅಂತ ಇಷ್ಟು 36ನೇ ಶ್ಲೋಕದಲ್ಲಿ ಬಂತು. ಹೂಗಳನ್ನು ಭಗವಂತನಿಗೆ ಏರಿಸಿದರು, ತುಳಸಿ ಪತ್ರಗಳನ್ನು ಏರಿಸಿದರು. ಇದನ್ನ ಅವರು ಏನೋ ಈಗ ಮಾಡಿದರು ಅಂತಲ್ಲ, ಯಾವಾಗಲೂ ಮಾಡೇ ಮಾಡ್ತಿರ್ತಾರೆ. ತಮ್ಮ ಅರುಣಮರ್ಣಿವರ್ಣಂ, ಕೆಂಬಣ್ಣದ ವರ್ಣವುಳ್ಳಂತಹ ಭಗವಂತ ತನ್ನ ದಿವ್ಯ ದೇಹ, ತನ್ನ ಸ್ವರೂಪ ದೇಹ ಏನಿದೆ, ಆ ಸ್ವರೂಪ ದೇಹ ಅನ್ನುವ ಮಂದಿರದಲ್ಲಿ ಯಾವತ್ತೂ ಕೂಡ ಅವರು ಆರಾಧನೆ ಮಾಡ್ತಿರ್ತಾರೆ. ಅದು ಹೇಗೆ? ಶ್ರದ್ಧೆ ಅನ್ನುವುದೇ ಒಂದು ನದಿ, ಆಸ್ತಿಕ್ಯ ಬುದ್ಧಿ ಅದೇ ಒಂದು ನದಿ. ಆ ನದಿಯಲ್ಲಿ ಮನಸ್ಸಿನ ತರಂಗಗಳೇನಿವೆ, ಭಗವಂತನ ಕುರಿತಾಗಿ ನಾವೇನು ಆಲೋಚನೆ ಮಾಡ್ತೀವಿ, ಅವು ನೀರುಗಳು. ಆ ನೀರಿನ ಮೂಲಕ ಭಗವಂತನಿಗೆ ಅರ್ಚನೆ ಮಾಡಿ, ಈ ನೀರಿಂದ ಅರ್ಚನೆ ಮಾಡಿರಿ ಬಿಡ್ರಿ, ಅದು ಮುಖ್ಯ. ಆ ಹೃದಯ ಕಮಲದ ಆಸನದಲ್ಲಿ ಆತನನ್ನು ಕುಳ್ಳಿರಿಸಿ ಯಜತಿ ನಿತ್ಯಂ, ನಿತ್ಯ ಭಗವಂತನನ್ನು ಅವರು ಪೂಜೆ ಮಾಡ್ತಾರೆ, ಯಾಗ ಮಾಡ್ತಾರೆ. ನತು ಸಕೃತ, ಎಂದೋಮ ಮಾಡ್ತಾರಂತಲ್ಲ, ನಾವು ಎಂದೋಮ ಮಾಡ್ತೀವಿ, ಕಾಟಾಚಾರಕ್ಕಾಗಿ ಮಾಡ್ತೀವಿ, ಅವ್ರದ್ದು ಹಾಗಲ್ಲ. ಪುಷ್ಪೈಹಿ ಅಷ್ಟಭಿಹಿ ಭಾವಪುಷ್ಪೈಹಿ, ಹೂಗಳಿಂದ ಅರ್ಚನೆ ಮಾಡ್ತಾರೆ, ಬರೇ ಹೂಗಳಿಂದ ಅಲ್ಲ, ಮತ್ತೆ 8 ಭಾವಪುಷ್ಪಗಳಿಂದ. ಅಹಿಂಸಾ ಪ್ರಥಮಂ ಪುಷ್ಪಂ. ಭಾವ ಅಂದ್ರೆ ಕಾನ್ಸೆಪ್ಟ್ ಅಂತ ಅರ್ಥ. ಮಡಿ ಅಂತ ಅನ್ನೋದು ಬರೇ ಭೌತಿಕ ಅಲ್ಲ, ಮಡಿ ಈಸ್ ಮೋರ್ ಕಾನ್ಸೆಪ್ಚುವಲ್ ದ್ಯಾನ್ ಫಿಸಿಕಲ್. ಈ ಭಾವಗಳು ಅಂತಂದ್ರೆ ಕಾನ್ಸೆಪ್ಟ್ಗಳು, ನಮಗಿರಬೇಕಾದಂತಹ ಅನುಸಂಧಾನಗಳು ಅಂತ ಅರ್ಥ. ಅದರಲ್ಲಿ ಮೊದಲನೇ ಅನುಸಂಧಾನ ಯಾವುದು ಅಂದ್ರೆ ಅಹಿಂಸಾ, ಯಾರಿಗೂ ಹಿಂಸೆ ಮಾಡದೇ ಇರೋದು. ಮತ್ತೆ ಎರಡನೇ ಪುಷ್ಪ ಅಂದ್ರೆ ಇಂದ್ರಿಯ ನಿಗ್ರಹ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಇವುಗಳ ಮೇಲಿನ ಹತೋಟಿ, ಅದು ಎರಡನೇ ಒಂದು ಪುಷ್ಪ. ಎಲ್ಲಾ ಭೂತಗಳಿಗೂ ದಯೆ ತೋರಿಸೋದು, ಇದೊಂದು ಎರಡನೇ ಪುಷ್ಪ. ಈ ಅಹಿಂಸೆಗೂ ಸರ್ವಭೂತ ದಯೆಗೂ ಏನು ವ್ಯತ್ಯಾಸ? ಅಹಿಂಸೆ ಅಂದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡೋದಿಲ್ಲ, ಆದ್ರೆ ಅವುಗಳು ಆಪತ್ತಿನಲ್ಲಿದ್ದಾಗ ನಾವು ಅವುಗಳ ಸಹಾಯಕ್ಕಾಗಿ ಧಾವಿಸದೆ ಹೋದ್ರೆ ಅದು ಉಚಿತ ಅಲ್ಲ. ಧಾವಿಸಬೇಕು, ಅದಕ್ಕಾಗಿ ಪ್ರಯತ್ನ ಪಡಬೇಕು. ಅದನ್ನು ಸರ್ವಭೂತ ದಯಾ ಅಂತ ಕರೀತಾರೆ. ಈ ಸರ್ವಭೂತ ದಯಾ ಅಂತ ಏನಿದೆ, ಈ ಸರ್ವಭೂತ ದಯಾದ ಒಂದು ಪ್ರಾಯೋಗಿಕ ರೂಪ, ಭೌತಿಕ ರೂಪವೇ ಬಲಿಹರಣ, ಗೋಗ್ರಾಸ ಮೊದಲಾದದ್ದೆಲ್ಲ. ಇದು ಪೂಜಾ ಕಾಲದಲ್ಲಿ. ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಊಟಕ್ಕೆ ಹಾಕೋದು, ದೀನದಲಿತರಿಗೂ ಕೂಡ ಕೆಲವು ಸಂದರ್ಭದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಭೋಜನ ಮಾಡಿಸೋದು, ಇದೆಲ್ಲ ಸರ್ವಭೂತ ದಯಾ ಅಂತ ಕರೆಸ್ಕೋತದೆ. ಭೂತ ಅಂದ್ರೆ ಮಹಾಭೂತ ಅಂದ್ರೆ ಭಗವಂತ. ಆ ಭಗವಂತನ ಪ್ರತಿಬಿಂಬಗಳಾದಂತಹ ಸಣ್ಣ ಸಣ್ಣ ಭೂತಗಳೇನಿವೆ ಅವೆಲ್ಲ ಸರ್ವಭೂತಗಳು. ಅವುಗಳ ಮೇಲೆ ಒಂದಲ್ಲ ಒಂದು ರೀತಿಯಿಂದ ದಯೆ ತೋರಿಸ್ಬೇಕು. ಅದಕ್ಕಾಗಿ ಈ ಗೋಗ್ರಾಸ ಮೊದಲಾದವುಗಳನ್ನ ನಾವು ಹಾಕಬೇಕು, ಬಲಿಹರಣ ಮೊದಲಾದವುಗಳನ್ನು ಮಾಡಬೇಕು. ಅದು ಆಯಾ ಜೀವಗಳ ಜೊತೆ ಒಂದು ನಿಕಟವಾದಂಥ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಕೂಡ ಅನುಕೂಲ ಆಗ್ತದೆ. ಇದನ್ನೆಲ್ಲ ಕೆಲವು ಅನುಭವಿಸಿ ಹೇಳ್ತಿದ್ದೇನೆ. ಈಗ ಗೋಗ್ರಾಸ ನಿತ್ಯ ನಾನು ಹಾಕ್ತೇನೆ, ಏನೋ ಒಂದು 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 ಭಾಗ್ಯ ಅಂತ ತಿಳ್ಕೋಬಹುದು. ಯಾಕಂದ್ರೆ ಎಲ್ಲಾ ಮನೆಗಳಲ್ಲೂ ಗೋಗ್ರಾಸ ಹಾಕ್ತೀವಿ ಅಂತ ಅಪೇಕ್ಷೆ ಇದ್ರೂ ಕೂಡ ಗೋ ಇರೋದಿಲ್ಲ. ಇದೇ ಒಂದು ಗೋವು, ದೇವರು ಕೊಟ್ಟಿದ್ದಾನೆ ಒಂದು ಗೋವಿದೆ, ಅದಕ್ಕೆ ನಿತ್ಯ ಹಾಕ್ತೀವಿ. ನಾವು ಯಾವತ್ತಾದ್ರೂ ಏಕಾದಶಿ ದಿವಸವೋ ಬೇರೆ ದಿವಸವೋ ಅದ್ರ ಹತ್ರ ನಾವು ಆ ಕಡೆ ಹೋಗ್ತಿರ್ತೀವಿ, ಆದ್ರೆ ಆವತ್ತು ಗೋಗ್ರಾಸ ಇರೋದಿಲ್ಲ. ಅದು ನಿತ್ಯದ ಆ ಗೋಗ್ರಾಸದ ಸ್ವೀಕಾರಕ್ಕೆ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರ್ತದೆ. ಅದನ್ನ ನಾವು ಸಮೀಪಕ್ಕೆ ಹೋಗಿಬಿಟ್ರೆ ಅದು ಕಾತರದಿಂದ ಅದನ್ನ ನಿರೀಕ್ಷೆ ಮಾಡ್ತಿರ್ತದೆ. ಇಂಥ ಒಂದು ನಿಕಟವಾದ ಸಂಬಂಧವನ್ನ ಆ ಭೂತಗಳ ಜೊತೆಗೆ ನಾವು ಬೆಳೆಸ್ಕೋಬೇಕು. ಹಾಗೆ ಬಲಿಹರಣ, ಒಂದಿಷ್ಟು ಅನ್ನವನ್ನ ಹೊರಗೆ ತೆಗೆದಿರ್ತೀವಿ, ಅದನ್ನು ಬೆಕ್ಕುಗಳು, ಇರುವೆಗಳೆಲ್ಲ ತಿಂದು ಮುಗಿಸ್ತಿರ್ತವೆ. ಕೆಲವು ಪ್ರಾಣಿಗಳಿಗೆ ಹೇಳ್ಕೊಳ್ಳಿಕ್ಕೆ, ತಮಗಿರುವಂತಹ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಸ್ಪಷ್ಟವಾದ ಇಂದ್ರಿಯಗಳಿರೋದಿಲ್ಲ, ಇಂದ್ರಿಯ ಪಾಠವಿರೋದಿಲ್ಲ. ಗೋವು, ಮತ್ತೆ ಎತ್ತು ಮೊದಲಾದವುಗಳಿಗೆಲ್ಲ ಕೃತಜ್ಞತೆ ತೋರಿಸ್ಲಿಕ್ಕೆ ಬೇಕಾದಂತಹ ವಿಧಾನಗಳಿರ್ತವೆ, ಕೆಲವಕ್ಕೆ ಇರೋದಿಲ್ಲ. ಆದರೆ ಮಾನಸಿಕವಾಗಿ ಆ ಕೃತಜ್ಞತೆಯನ್ನು ನಾವು ತೋರ್ಪಡಿಸ್ತಿರ್ತವೆ. ಅದನ್ನ ಸರ್ವಭೂತ ದಯಾ ಅಂತ ಹೀಗೆ ಹೇಳ್ತಾರೆ. ಅಂಥದನ್ನೆಲ್ಲ ಆಚರಣೆಗೆ ತರಬೇಕು. ಮತ್ತೆ ಕ್ಷಮಾ ಪುಷ್ಪಂ, ಕ್ಷಮಾ ಅಂದ್ರೆ ಸಹನೆ. ಸುತ್ತಮುತ್ತಲಿದ್ದವರು ಎಲ್ಲರ ಬಗ್ಗೆನೂ ಕೂಡ ನಮ್ಗಿಂತ ಸಣ್ಣವರು, ದುರ್ಬಲರು, ಅಜ್ಞಾನಿಗಳು ಮಾಡಿದಂಥ ತಪ್ಪುಗಳ ಬಗ್ಗೆ ಒಂದು ಸಹನೆ, ಇದು ಬಹಳ ಮುಖ್ಯ. ಈ ನಮಗೆ ಏನಾಗ್ಬಿಟ್ಟಿರ್ತದಂದ್ರೆ, ದೇವರು ಯಾವ್ದಾವುದೋ ಒಂದು ಸ್ಥಾನದಲ್ಲಿ, ಯಾವ್ದಾವುದೋ ಹಂತದಲ್ಲಿ ನಮ್ಮನ್ನು ನಿಲ್ಲಿಸಿರ್ತಾನೆ. ಒಂದೊಂದು ಯಾವುದೋ ಒಂದು ತಕ್ಕ ಮಟ್ಟಿಗೆ ಮಾನನು ಕೊಟ್ಬಿಟ್ಟಿರ್ತಾನೆ. ನಮಗೆ ನಮ್ಮ ಎದುರಿಗೆ ತಪ್ಪು ಮಾಡೋರನ್ನು ನೋಡಿಬಿಟ್ರೆ ಭಾರಿ ಸಿಟ್ಟು, ಅಸಮಾಧಾನ, ಒಂದು ರೀತಿಯಾದ ರೋಷ, ಇದೆಲ್ಲ ಬರ್ತಿರ್ತದೆ. ಅದನ್ನೆಲ್ಲ ಮನುಷ್ಯ ಹತೋಟಿಯಲ್ಲಿ ಇಟ್ಕೋಬೇಕು. ಒಂದು ವಿಷಯ, ನಾವು ಯಾರ ಮೇಲಾದ್ರೂ ಸಿಟ್ಟು ಮಾಡುವಾಗ, ರೋಷ ಮಾಡುವಾಗ
ತಿಳ್ಕೊಳ್ಬೇಕಾದದ್ದೇನು ಅಂತಂದ್ರೆ, ಈ ಸಾಧನೆಯ ಹಂತದಲ್ಲಿ ಮನುಷ್ಯ ಇವತ್ತು ನಾವೇನಿದ್ದೀವಿ, ಇವತ್ತಿನ ಈ ಹಂತವನ್ನು ಬಂದು ಮುಟ್ಟಬೇಕಾದ್ರೆ ಎಷ್ಟೆಷ್ಟೋ ಹಂತಗಳನ್ನು ದಾಟಿ ಬಂದಿರ್ತೇವೆ. ಆ ಯಾವುದೋ ಒಂದು ಹಂತದಲ್ಲಿ ನಾವು ಇವತ್ತು ಯಾರ ಮೇಲೆ ಸಿಟ್ಟು ಮಾಡ್ತಿರ್ತೀವೋ ಅವರೆಲ್ಲ ಇರ್ತಾರೆ. ಅಂಥವ್ರಿಗೆ ನಾವು ಒಂದು ಏನು ಉಪಯೋಗ? ತಪ್ಪಾಗಿ ತಿಳ್ಕೊಂಡವರನ್ನ, ತಪ್ಪಾಗಿ ಆಚರಣೆ ಮಾಡುವವರನ್ನ ನಾವು ಸಮಾಧಾನದಿಂದ ತಿದ್ದಿ ಹೇಳೋದು ಬೇರೆ, ಅದು ಕರ್ತವ್ಯ. ಆದರೆ ಅದರ ಬಗ್ಗೆ ಒಂದು ತೀಕ್ಷ್ಣವಾದಂತಹ ಕಟುವಾದಂತಹ ಮಾತನ್ನು ಆಡೋದ್ರಿಂದ ಏನು ಲಾಭ ಇಲ್ಲ. ಅದು ಆಡದೇ ಇರೋದು ಕ್ಷಮ. ಯಾಕಂದ್ರೆ ಒಂದು ಹಂತದಲ್ಲಿ ನಾವು ಕೂಡ ಅಂಥ ಎಲ್ಲ ಹಂತಗಳನ್ನು ದಾಟಿ ಬಂದಿದ್ದೀವಿ ತಿಳ್ಕೊಳ್ಬೇಕು. ಮತ್ತೆ ಇದು ಯಾವುದು ಹಿಂದಿನ ಜನ್ಮದ ಹಂತಗಳಾಯ್ತು. ಇದೇ ಜನ್ಮದಲ್ಲಿ ನಾವು ಹಿಂದೆ ಏನೇನೋ ತಪ್ಪುಗಳು ಮಾಡಿರಬಹುದು, ಇವತ್ತು ಅವನ್ನೆಲ್ಲ ದಾಟಿ ಇವತ್ತು ಇಲ್ಲಿ ಬಂದು ಕೂತಿರ್ಬಹುದು. ಆದರೆ ಆ ಹಿಂದೆ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನ ನೆನ್ಪಿಟ್ಕೋಬೇಕು ಮನುಷ್ಯ. ಸುಮ್ಮನೆ ಅವ್ರಿವ್ರನ್ನ ಟೀಕೆ ಮಾಡಿ ಅವ್ರಿವ್ರ ಮೇಲೆ ರೋಷ ತೋರಿಸಿ ಇದನ್ನೆಲ್ಲ ಮಾಡ್ತಕ್ಕದ್ದಲ್ಲ. ಕ್ಷಮಾ ಪುಷ್ಪಂ. ಈಗ ನಾನೇನು ಸಂಗತಿಗಳನ್ನು ಹೇಳ್ತಿದ್ದೇನಲ್ಲ, ಇವೆಲ್ಲ ಬಹುತೇಕ ಸ್ವಗತ. ನಾನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನನಗೆ ನಾನು ಕೊಟ್ಕೊಳ್ಳುವಂಥ ಒಂದೆರಡು ಆಟೋ ಸಜೆಷನ್, ಸ್ವಯಂ ಸಮಾಲೋಚನೆಗಳಿವೆಲ್ಲ. ಕ್ಷಮಾ ಪುಷ್ಪಂ ವಿಶಿಷ್ಯತೆ. ಜ್ಞಾನ ಪುಷ್ಪಂ. ಜ್ಞಾನ ಅಂತ ಬಹಳ ಮುಖ್ಯವಾದಂಥ ಪುಷ್ಪ. ಮನುಷ್ಯ ಪೂಜೆ ಮಾಡಿಯೂ ಕೂಡ ಆ ಪೂಜಾ ಕಾಲದಲ್ಲಿ ನಿತ್ಯ ತಾನು ಮಾಡಿದಂಥ ಶ್ರವಣ ಮನನ ಇತ್ಯಾದಿಗಳೇನಿದೆ, ಆ ಶ್ರವಣ ಮಾಡಿದಂಥ ಹೊಸ ಹೊಸ ಸಂಗತಿಗಳು, ಮನನ ಮಾಡಿದಂಥ ಹೊಸ ಸಂಗತಿಗಳನ್ನು ಆ ಭಗವಂತನಲ್ಲಿ ಆ ಸಂದರ್ಭದಲ್ಲಿ ಕಾಣಬೇಕು. ಜ್ಞಾನ ಪುಷ್ಪಂ. ತಪಃ ಪುಷ್ಪಂ. ಏಕಾಗ್ರಚಿತ್ತನಾಗಿ ಒಂದು ಕೆಲವು ಕಾಲ ಆದರೂ ಮನುಷ್ಯ ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡಲಿಕ್ಕೆ ಕಲಿಬೇಕು, ಅದು ತಪಸ್ಸು. ಇಲ್ಲಿ ಧ್ಯಾನ ಅಂತ ಮುಂದೊಂದಿದೆ, ಧ್ಯಾನ ಪುಷ್ಪಂತು ಸಪ್ತಮಂ ಅಂತ. ಇದು ತಪಸ್ಸು ಅಂತಂದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ಧಿ ತಪಸ್ ತದ್ಧಿ ತಪಃ ಅಂತ ಹಾಗೆ ಇಟ್ಕೊಳ್ಬಹುದು. ಸ್ವಾಧ್ಯಾಯ ಮಾಡೋದು, ತಾನು ಹೊಸದನ್ನು ಓದೋದು, ಮತ್ತೆ ಅದನ್ನು ಇನ್ನೊಬ್ಬರಿಗೆ ಪ್ರವಚನ ಮಾಡೋದು, ಇದು ತಪಸ್ಸು. ಜ್ಞಾನ ಅಂತಂದ್ರೆ ಅದರಿಂದ ಗಳಿಸಿದಂಥ ಶುದ್ಧವಾದಂಥ ತತ್ವಜ್ಞಾನ. ಧ್ಯಾನ ಅಂದ್ರೆ ನಾನು ಈಗಾಗಲೇ ಏನು ಹೇಳಿದೆ, ಆ ಧ್ಯಾನ ಅದನ್ನ ಸ್ವಲ್ಪವಾದರೂ ಕೂಡ ನಿತ್ಯ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು. ಸತ್ಯಂ ಚೈವ ಅಷ್ಟಮಂ ಪುಷ್ಪಂ. ಸತ್ಯವನ್ನು ಆಡೋದೇನಿದೆ ಅದು 8ನೇ ಪುಷ್ಪ. ಕಟುವಾದ ಮಾತಾಗಿರಬಾರ್ದು, ಹಿತಕರವಾದ ಮಾತನ್ನಾಗಿರ್ಬೇಕು. ತಾವು ಬಹಳ ನಿಷ್ಠುರವಾದಿಗಳು ಅಂತ ಕೆಲವರು ತಿಳ್ಕೊಂಡ್ಬಿಟ್ಟಿರ್ತಾರೆ. ನನಗೆ ಯಾರೇನು ಮಾಡೋರಿದ್ದಾರೆ, ನಾ ಹೇಳೇ ಬಿಟ್ಟೆ, ನಾನು ಯಾರಿಗೂ ಎದುರೋನಲ್ಲ ಅಂತೀಗೆಲ್ಲ ನಾವು ಎಷ್ಟು ಕೆಲವರು ಅಂತ ಹೇಳಬೇಕಾಗಿಲ್ಲ. ಆ ಎಲ್ಲ ಕೆಲವರೆಲ್ಲ ನಾವೇ ಸೇರಿರ್ತೇವೆ, ಬೇರೆಯವ್ರ ನಮ್ದೇನು ಉಪಯೋಗ. ಹೀಗೆ ನಾವೆಲ್ಲ ಮಾತಾಡ್ತಿರ್ತೀವಿ. ಅದು ದೊಡ್ಡಸ್ತಿಕೆ ಅಲ್ಲ, ನಿಷ್ಠುರವಾಗಿರೋದು ದೊಡ್ಡಸ್ತಿಕೆ ಅಲ್ಲ. ಸತ್ಯವನ್ನ ಹೇಳಬೇಕಾದ ಸಂದರ್ಭ ಬಂದಾಗ ಹೇಳಬೇಕಾದ ವ್ಯಕ್ತಿಗೆ ಹೇಳಬೇಕಾದ ರೀತಿಯಲ್ಲಿ ಹೇಳೋದೇ ಉಚಿತ, ಅದೇ ಸತ್ಯ. ಹೀಗೆ ಏಭಿಸ್ತುಷ್ಯತಿ ಕೇಶವ. ಈ 8 ಹೂಗಳಿಂದ ಭಗವಂತ ತೃಪ್ತನಾಗ್ತಾನೆ ಹೊರತು ಹೊರಗಿನ ಹೂಗಳನ್ನ ಅರ್ಚನೆ ಮಾಡಿಯೂ ಕೂಡ ಈ ಪುಷ್ಪಗಳಿಲ್ಲದೆ ಹೋದರೆ ಭಗವಂತ ತೃಪ್ತನಾಗೋದಿಲ್ಲ. ಅದು ಅದೇ ಭಾವಪ್ರಕಾಶಿ ಕಾಲದಲ್ಲಿ ಉಲ್ಲೇಖ ಮಾಡಿದಂಥ ಒಂದು ಶ್ಲೋಕ, ಪ್ರಾಯ ಭಾಗವತದ್ದು ಅಂತ ಏನೋ ನೆನಪು ನಮಗೆ. ಮತ್ತು ಒಂದು ಶ್ಲೋಕವನ್ನ ಭೀಮಸೇನ ಹೇಳಿದಂಥ ಮಾತಿದೆ. ಆ ಭೀಮಸೇನ ಹೇಳಿದ ಮಾತನ್ನ ಇಲ್ಲಿ ಮಧ್ವವಿಜಯದಲ್ಲಿ 37ನೇ ಶ್ಲೋಕದಲ್ಲಿ, ಈ ಶ್ಲೋಕದಲ್ಲಿ ನಾರಾಯಣ ಪಂಡಿತರು ಭಾವ ಸಂಗ್ರಹ ಮಾಡಿ ಹೇಳ್ತಾರೆ. ಆ ಭೀಮಸೇನ ಹೇಳಿದ ಮಾತು ಅದು ಏನು ಪ್ರಾಯ ಭಾಗವತದ್ದೇ. ಆರಾಧಯಾಮಿ ಮಣಿ ಸನ್ನಿಭಂ ಆತ್ಮಬಿಂಬಂ. ಮಣಿ, ಕೆಂಪಾದ ಮಣಿಯಂತೆ ಇರುವಂತ ಭಗವಂತ, ಅದನ್ನು ಇಲ್ಲಿ ಅರುಣ ಮಣಿವರ್ಣಂ ಅಂತ ಈ ಶ್ಲೋಕದಲ್ಲಿ ಹೇಳಿದರು. ಆತ್ಮಬಿಂಬಂ, ನನ್ನ ಬಿಂಬನಾದ ಭಗವಂತನನ್ನು ಆರಾಧನೆ ಮಾಡ್ತೀನಿ. ಎಲ್ಲಿ? ಮಾಯಾಪುರೇ, ಭಗವಂತನ ಮಾಯೆಯಿಂದ ಸೃಷ್ಟವಾದಂತಹ ಈ ಶರೀರದಲ್ಲಿ, ಬಾಹ್ಯ ಶರೀರ, ಆಮೇಲೆ ಅನಿರುದ್ಧ ಶರೀರ, ಒಳಗಿನ ಲಿಂಗ ಶರೀರ, ಅದರೊಳಗಿನ ಸ್ವರೂಪ ಶರೀರದಲ್ಲಿ. ಹೃದಯ ಪಂಕಜ ಸನ್ನಿವಿಷ್ಟಂ, ಹೃತ್ಕಮಲ ಮಧ್ಯದಲ್ಲಿರುವ ಭಗವಂತ. ಶುದ್ಧಾ ನದಿ ವಿಮಲ ಚಿತ್ತ ಜಲಾಭಿಷೇಕಂ. ಶುದ್ಧ ಎನ್ನುವುದೇ ನದಿ, ಶುದ್ಧವಾದ ಮನಸ್ಸಿನ ಲಹರಿಗಳು ಅವೇ ನೀರು. ಅದನ್ನೆಲ್ಲ ಇದೇ ಶ್ಲೋಕದಲ್ಲಿ ಯಥಾವತ್ತಾಗಿ ತಗೊಂಡಿದ್ದಾರೆ. ಭಾವಾಷ್ಟ ಪುಷ್ಪ ವಿಧಿನ ಹರಿಮರ್ಚಯಾಮಿ. 8 ರೀತಿಯಾದ ಭಾವ ಪುಷ್ಪಗಳಿಂದ ಭಗವಂತನ ಆರಾಧನೆ ಮಾಡ್ತೇನೆ ಅಂತ ಭೀಮಸೇನ ಹೇಳಿದಂಥ ಮಾತುಗಳು. ಅದನ್ನೇ ಆಚಾರ್ಯರು ಮಾಡುವಾಗ ಅದನ್ನ ಆಚಾರ್ಯರು ಮಾಡುವ ಪೂಜೆಯನ್ನು ನೋಡಿ ನಾರಾಯಣ ಪಂಡಿತರಿಗೆ ಆ ಭೀಮಸೇನ ಹೇಳಿದ ಮಾತು ನೆನಪು ಬಂದಿರಬೇಕು. ಅದಕ್ಕಾಗಿ ಆ ಭೀಮಸೇನ ಹೇಳಿದ ಸಂಗತಿಗಳನ್ನೇ ಬೇರೆ ಶಬ್ದದಿಂದ ಇಲ್ಲಿ ಹೇಳಿದ್ರು ಅಷ್ಟೆ. ಮುಂದಿನ ಶ್ಲೋಕ ಬಹಳ ಸುಂದರವಾದಂಥ ಶ್ಲೋಕ. ಪೂಜೆ ಎಲ್ಲ ಮುಗೀತು. ಈ ಪೂಜೆ ಎಲ್ಲ ಮುಗಿದ್ಮೇಲೆ ಸಾಂದ್ರ ಸಚ್ಚಂದನಾಂಬ, ಭಗವಂತನ ನಿವೇದನೆ ಮಾಡಿದಂಥ ಗಂಧ ಏನಿರ್ತದೆ
ಅದನ್ನು ಮತ್ತಷ್ಟು ನೀರು ಮಾಡಿ ಸ್ವಲ್ಪ ಗಟ್ಟಿಯಾಗಿ ಗಡ್ಡೆಯಾಗಿದ್ರೆ ಅದನ್ನು ಮತ್ತಷ್ಟು ನೀರು ಮಾಡಿ ಅವ್ರ ಮೈಗೆಲ್ಲ ಪುಂಡ್ರದ ರೂಪದಲ್ಲಿ ಹಚ್ಕೊಂಡ್ರು. ಅದರಿಂದ ಏನಾಗಿತ್ತು ಅಂದ್ರೆ ಪರಿಮಳಿತ ಭುಜೋರೋ ಮಂಡಲಾಂಸೋ ಮನೀಷಿ. ಅವರ ಆಚಾರ್ಯ ಸಮೀಪಕ್ಕೆ ಹೋದ್ರೆ ಭುಜ, ಎದೆ, ಆಮೇಲೆ ಹೆಗಲು ಇದೆಲ್ಲ ಪರಿಮಳಿತ, ಆ ಗಂಧದ ಸುಗಂಧ ಹೊರಗೆ ಬರ್ತಾ ಇತ್ತು. ಸ್ಮಿತ ರುಚಿರ ಮುಖೇಂದು, ಅತ್ಯಂತ ಸುಂದರವಾದ ಮಂದಹಾಸದಿಂದ ಕೂಡಿದಂತಹ ಮುಖ. ಸ್ನಿಗ್ಧ ಕೌಶೇಯ ವಾಸಾಹ, ರೇಷ್ಮೆ ವಸ್ತ್ರ ಹುಟ್ಟಿದ್ದಾರೆ. ಹೇಗಿದ್ರು ಅಂದ್ರೆ ಸ ಮುನಿ ಸುರ ನರಾಣಾಂ ಚಕ್ಷುಷಾ ಮುತ್ಸವೋಭೂತ್. ಅಲ್ಲಿ ಎದುರಿಗಿರುವಂತಹ ಮನುಷ್ಯರು, ಮೇಲ್ ನೋಡ್ತಿದ್ದಂತಹ ಮುನಿಗಳು, ದೇವತೆಗಳು, ಅವರೆಲ್ಲರ ಕಣ್ಗಳಿಗೆ ಆಚಾರ್ಯರ ಆ ವ್ಯಕ್ತಿತ್ವ ಹಬ್ಬವಾಗಿತ್ತು ಅಂತ ಹೇಳ್ತಾರೆ. ಇದರ ಈ ಪರಿಮಳಿತ ಭುಜೋರೋ ಮಂಡಲಾಂಸೋ ಮನೀಷಿ ಅಂತ ಈ ಮಾತೇನಿದೆ, ಇದನ್ನು ನೀವು ಎಲ್ಲರೂ ಅನುಭವಿಸಿ ನೋಡಿರ್ಬೋದು. ವಿದ್ಯಾಮಾನ್ಯ ತೀರ್ಥರ ಹತ್ರ ನಾವು ಹೋಗಿ ಕೂತ್ಕೋತಿದ್ವಲ್ಲ, ಇಷ್ಟೇ ಸಮೀಪ, 1-2 ಅಡಿ ಸಮೀಪದಲ್ಲಿ ಕೂತ್ಕೊಂಡು ಏನಾದ್ರು ಪ್ರಶ್ನೆ ಕೇಳಿ ಅದನ್ನು ಮಾಡ್ತಿದ್ವಲ್ಲ. ಈಗ ನೀವು ಯಾರ್ದಾರ ಸಮೀಪ ಹೋದ್ರೆ ಅವ್ರು ಹಚ್ಕೊಂಡಿರುವಂಥ ಪೌಡರ್ಗಳು, ಲೋಷನ್ಗಳದು ಒಂದು ಸ್ಮೆಲ್ ಬರ್ತಿರ್ತದಲ್ಲ. ಬೇರೆಯವ್ರ ಹತ್ರ ಹೋದ್ರೆ, ವಿದ್ಯಾಮಾನ್ಯ ತೀರ್ಥರಂತವ್ರ ಹತ್ರ ಅವ್ರ ಎದುರಿಗೆ ಹೋಗಿ ಕೂತ್ರೆ ಅವ್ರು ಹಚ್ಕೊಂಡಿರುವಂಥ ಗಂಧ ಇದು ಸ್ಮೆಲ್ ಬರ್ತಿತ್ತು. ಮತ್ತೆ ಅವ್ರ ಆ ಕೂತಿರುವಂಥ ವ್ಯಕ್ತಿತ್ವ, ಅವರ ಎದುರಿಗಿನ ವ್ಯಕ್ತಿಗಳ ಜೊತೆಗೆ ಮಾತಾಡುವಂಥ ಒಂದು ರೀತಿ ನೀತಿ, ಇವೆಲ್ಲ ನಮ್ಮ ಕಣ್ಣುಗಳಿಗೆ ತುಂಬಾ ಸುಂದರ ಅಂತ ಅನಿಸ್ತಿತ್ತು. ಇದು ಅವ್ರದ್ದು ಮಾತ್ರ ಅಂತಲ್ಲ, ನಾನು ಅವ್ರ ಸಮೀಪ ಇದ್ದದನ್ನು ಹೇಳಿದೆ ಅಷ್ಟೇ. ವಿದ್ಯಾಮಾನ್ಯ ತೀರ್ಥರು, ಪೇಜಾವರ ಸ್ವಾಮಿಗಳು, ಇಂಥವ್ರದ್ದು ಸಮೀಪ ಇದ್ದದನ್ನು ಹೇಳಿದೆ. ಮತ್ತು ಎಷ್ಟೋ ಜನ ಸಮಾಜಕ್ಕೆ ಆದರ್ಶವಾದಂತಹ ವ್ಯಕ್ತಿತ್ವ ಉಳ್ಳಂತಹ ಗೃಹಸ್ಥರು ಇರ್ಬೋದು. ಬರೇ ಸನ್ಯಾಸಿಗಳೇ ಆಗ್ಬೇಕು ಅಂತಿಲ್ಲ, ಸ್ವಯಂ ಸನ್ಯಾಸಿಗಳು, ಗೃಹಸ್ಥರು, ಅವ್ರ ವ್ಯಕ್ತಿತ್ವ ಆ ಥರ ಸಮಾಜದ ಕಣ್ಣಿಗೆ ಹಬ್ಬ ಆಗುವಂತೆ, ಅಷ್ಟು ಸಂತೋಷ ಕೊಡುವಂತೆ, ಒಂದು ಭರವಸೆ ಕೊಡುವಂತಹ ವ್ಯಕ್ತಿತ್ವದವರಾಗಿರ್ತಾರೆ. ಇದು ಆಚಾರ್ಯ ವ್ಯಕ್ತಿತ್ವ ಹೀಗಾಗಿತ್ತು ಅಂತಾರೆ. ಎಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಅವರು ಊಟಕ್ಕೆ ಕೂತ್ಕೊಂಡ್ರು. ಇಲ್ಲಿ ನೋಡ್ರಿ, ತಿಲಕ ಹಚ್ಕೊಂಡಿದ್ರು ವರ್ಣನೆ ಇಲ್ಲ. ಒಂದು ಪ್ರಶ್ನೆ ಕೇಳ್ತಿರ್ತಾರೆ ಎಲ್ಲಾದ್ರೂ ಕೆಲವು ಸರಿ ಹೋದಾಗ, ಅದೇನು ಅಂಗಾರ ಅಕ್ಷತೆ ಎಲ್ಲ ಹಚ್ಕೊಂಡಿದ್ರೋ ಇಲ್ವೋ ಅಂತ. ವಿಷ್ಣುವರ ಅಂಗಾರ ಶೇಷೇಣ ಯೋಂಗಾನಿ ಪರಿಮಾರ್ಜಯೇತ್. ವಿಷ್ಣುವಿನ ಅಂಗಾರ ಶೇಷದಿಂದ ಆ ಅಂಗಾಂಗಗಳನ್ನು ಯಾರು ಲೇಪನ ಮಾಡ್ಕೋತಾರೆ ಅವನಿಗೆ ಎಲ್ಲಾ ಪಾಪಗಳು ಪರಿಹಾರ ಆಗ್ತವೆ ಅಂತ ಸದಾಚಾರ ಸ್ಮೃತಿ ಅಂತ ನಂಗೆ ನೆನಪು. ಅಲ್ಲಿ ಹೇಳಿದಂಥ ಒಂದು ಶ್ಲೋಕ. ಅಂಗಾರ ಹಚ್ಕೊಳ್ಳೋದಕ್ಕಂತೂ ಅಲ್ಲೊಂದು ಉದಾಹರಣೆ ಇದ್ದೇ ಇದೆ. ತಿಲಕಕ್ಕೆ ಅಲ್ಲೇನು ಕಾಣಿಸೋದಿಲ್ಲ, ಇಲ್ಲೂ ಏನು ಕಾಣಲಿಲ್ಲ. ಆದರೆ ಈ ಮಧ್ವವಿಜಯದ 8ನೇ ಸರ್ಗದಲ್ಲಿ ಕೆಂಬಣ್ಣದ ಒಂದು ತಿಲಕ ಹಚ್ಕೊಂಡಿದ್ರು ವೇದವ್ಯಾಸರು ಅಂತ ಒಂದು ವರ್ಣನೆ ಬಂದಿತ್ತು. ವೇದವ್ಯಾಸರ ನೀಲ ಶರೀರ, ಅದಕ್ಕೆ ಕೆಂಬಣ್ಣದ ತಿಲಕ ಅಂತ ಉದಾಹರಣೆ ಬಂದಿತ್ತು. ಹೀಗೆ ಒಂದು ರೀತಿಯ ತಿಲಕವನ್ನು ಅವರು ಹಚ್ಕೋತಿದ್ರು. ತಿಲಕ ಹಚ್ಕೊಳ್ಳೋದಕ್ಕೆ ಏನು ಘನವಾದ ಪ್ರಮಾಣ ಇದೆಯೋ ಇಲ್ಲೋ ಅದೆಲ್ಲ ವಿಷಯ ಬೇರೆ, ಅಂತೂ ಹಚ್ಕೊಳ್ಳೋದಂತ ಒಂದು ಸಂಪ್ರದಾಯ ಇತ್ತು ಅಂತ ಅನ್ನೋದನ್ನ ಹೀಗೆ ತಿಳ್ಕೊಳ್ಬೇಕು. ಮತ್ತೊಂದು ವಿಷಯ ನಮ್ಗೆ ನೆನಪಿರ್ಬೇಕು, ನಾವು ಪ್ರಮಾಣ ಇಲ್ಲ, ನಾವು ಮಾಡೋದಿಲ್ಲ ಅಂತ ಅಂತೀವಲ್ಲ. ಈಗ ನಾವು ಪ್ರಮಾಣ ಯಾವ್ದಾವ್ದಕ್ಕಿದೆ ಅದನ್ನೆಲ್ಲ ಮಾಡ್ತಿದ್ದೇವ, ಮತ್ತೆ ಮಾಡಬಾರ್ದು ಅಂತ ಅನ್ನೋದಕ್ಕೆ ಯಾವ್ಯಾವ ಪ್ರಮಾಣಗಳಿವೆ ಅದನ್ನೆಲ್ಲ ಬಿಟ್ಟಿದ್ದೇವ. ಎಷ್ಟೆಷ್ಟೋ ಸಂಗತಿಗಳನ್ನ ಮಾಡಬೇಕಾದನ್ನ ಮಾಡ್ತಿಲ್ಲ, ಮಾಡಬಾರ್ದಾದನ್ನ ಮಾಡ್ತಿದ್ದೀವಿ. ಇಂಥವೆಲ್ಲ ಲೋಪದೋಷಗಳು ಮನುಷ್ಯನಲ್ಲಿ ಇದ್ದೇ ಇರ್ತವೆ. ಹಾಗಿರುವಾಗ ಒಂದು ಅಕ್ಷತೆ ಹಚ್ಕೊಳ್ಳುವಂಥ ಸಂಗತಿ ಏನಿದೆ, ಅದು ಭಗವಂತನ ನಿವೇದನೆ ಮಾಡಿರುವಂತಹ ಒಂದು ತಿಲಕ. ಅದನ್ನು ಹಚ್ಕೊಂಡು ನಾವು ಸಂತೋಷ ಪಡೋದು, ಉಳಿದವ್ರಿಗೆ ಕೊಟ್ಟು ಅವರಿಗೂ ಸಂತೋಷ ಪಡೋದು. ಭಗವಂತನಿಗೆ ಹಚ್ಚಿ ಹರಿಗುರುಗಳು ಅದನ್ನು ಹಚ್ಕೊಂಡಾಗ ಅದನ್ನು ನೋಡಿ ಸಂತೋಷ ಪಡೋದೇನಿದೆ ಬಹಳ ಉಚಿತವಾದ್ದು. ಇಂಥ ಸಂಗತಿಗಳ ಬಗ್ಗೆ ಬಹಳ ಪ್ರಮಾಣದ ಜಿಜ್ಞಾಸೆ ಬೇಡ, ಅದರಿಂದ ಏನು ಹೆಚ್ಚು ಉಪಯೋಗ ಇಲ್ಲ. ಇದು ನನ್ನ ಅಭಿಪ್ರಾಯ. ಮುಂದೆ ಆಚಾರ್ಯರು ಭೋಜನಕ್ಕೆ ಕೂತರು, ಭಿಕ್ಷೆಗೆ. ವೇದವಾದ ಪ್ರವೀಣ, ವೇದಗಳನ್ನ ಅಧ್ಯಯನ ಮಾಡುವಂಥ, ವೇದದ ಬಗ್ಗೆ ಮಾತಾಡುವವರಲ್ಲಿ, ಪ್ರವಚನ ಮಾಡುವವರಲ್ಲಿ ಅವರ ಅಗ್ರಗಣ್ಯರು. ಪರಮಾನ್ನವನ್ನು ಭೋಜನ ಮಾಡಿದರು. ಪರಮಾನ್ನ ಅಂದ್ರೆ ಶ್ರೇಷ್ಠವಾದ ಅನ್ನ ಅಂತಿಷ್ಟೇ, ಪಾಯಸ ಅಂತ ಏನು ಅರ್ಥ ಅಲ್ಲ. ಉಡುಪಿ ಕಡೆ ಪರಮಾನ್ನ ಅಂದ್ರೆ ಪಾಯಸ ಅಂತ ಹೇಳ್ತಾರೆ, ಅದು ರೂಢಿನಾಮಗಳು, ಅದೇನು ತಪ್ಪಲ್ಲ. ಅದು ಇಲ್ಲಿ ಅವರು ಊಟ ಮಾಡಿದ್ದು ಒಟ್ಟಾರೆ ಅನ್ನ, ಒಟ್ಟಾರೆ ಆಹಾರ ಅಂತ ಅರ್ಥ. ಪ್ರಾಪ್ತಮೇವ ಅಪ್ರಯಾಸಂ, ಯತಿಗೆ ಇರಬೇಕಾದಂಥ, ಒಟ್ಟಾರೆ ಬ್ರಾಹ್ಮಣನಿಗೆ ಇರಬೇಕಾದಂಥ ಒಂದು ಗುಣ ಇದು. ಅಪ್ರಯಾಸವಾಗಿ ಯಾವುದೇ ವಿಶೇಷ ಪ್ರಯತ್ನವಿಲ್ಲದೆ ನಾವು ತಂದದ್ದಾಗಿರಬೇಕು, ಆ ಆಹಾರ ಬಂದದ್ದಾಗಿರಬೇಕು, ಅಂಥ ಆಹಾರವನ್ನು ಭೋಜನ ಮಾಡಬೇಕು. ಆಹಾರಕ್ಕಾಗಿ ಯಾರ್ಯಾರನ್ನು ಬೇಡಿ ಅವರಿವರು ದಾಸ್ಯ ಮಾಡಿ ಅವರಿಗೂ ತೊಂದರೆ ಕೊಟ್ಟು ನಮಗೂ ತೊಂದರೆ ಕೊಟ್ಟು ಅಂಥ ಆಹಾರ ಪದಾರ್ಥ ಆಗಿರಬಾರದು. ಅಕೃತ್ವ ಪರಸಂತಾಪಂ ಅಗತ್ವ ಖಲಮಂದಿರಂ
ಅನುತ್ಸೃಜ್ಯ ಸತಾಂ ವರ್ತ್ಮ ಯತ್ ಸ್ವಲ್ಪಮಪಿ ತದ್ಬಹು ಅಂತ ಒಂದು ಸುಭಾಷಿತ. ಅದೇನು ದೊಡ್ಡ ಶಾಸ್ತ್ರ ಅಲ್ಲ. ನೀವು ಗಳಿಸಿದ್ದು ಸ್ವಲ್ಪವೇ ಇರಬಹುದು. ಗಳಿಸಿದ್ದು ಅಂದರೆ ದುಡ್ಡು, ಬಂಗಾರ, ಭೂಮಿ, ನಿಮ್ಮ ಮನೆ ಅಥವಾ ಅನ್ನ, ನೀವು ಮಾಡುವಂಥ ಅನ್ನದಾನ ಸ್ವಲ್ಪವೇ ಇರಬಹುದು, ಅದು ದೊಡ್ಡದಂತೆ. ಹೇಗೆಂದ್ರೆ ಅಕೃತ್ವ ಪರಸಂತಾಪಂ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದೆ, ಅಗತ್ವ ಖಲಮಂದಿರಂ, ಖಳನಾಯಕರ ಮನೆಗೆ ಅಲೆಯದೆ, ಅನುತ್ಸೃಜ್ಯ ಸತಾಂ ವರ್ತ್ಮ, ಸಜ್ಜನರ ದಾರಿಯನ್ನು ಬಿಡದೆ, ನ್ಯಾಯ ಮಾರ್ಗವನ್ನು ಬಿಡದೆ ಏನು ಗಳಿಸಿದ್ದಿದೆ ಆ ಗಳಿಸಿದ್ದು 1 ರೂಪಾಯಿ ಆದರೂ ಕೂಡ 100 ರೂಪಾಯಿಗೆ 1000 ರೂಪಾಯಿಗೆ ಸಮಾನ ಅಂತ ಒಂದು ಮಾತು. ಸದಾಚಾರ ಸ್ಮೃತಿಯಲ್ಲೇ ವ್ಯಾಖ್ಯಾನದಲ್ಲಿ ಒಂದು ಮಾತಿದೆ. ಯಾತ್ರಾ ಮಾತ್ರ ಪ್ರಸಿದ್ಧರ್ಥಂ, ಗೃಹಸ್ಥರಿಗೂ ದುಡ್ಡು ಬೇಕು, ಸಂಪತ್ತು ಬೇಕು ಒಂದು ಸ್ವಲ್ಪ. ಎಷ್ಟು ಅಂತಂದ್ರೆ ಎಷ್ಟು ದುಡಿಮೆ ಮಾಡಬೇಕು ಅಂದ್ರೆ ಯಾತ್ರಾ ಮಾತ್ರ ಪ್ರಸಿದ್ಧರ್ಥಂ, ಶರೀರ ಯಾತ್ರಾ ನಡಿಬೇಕು, ಶರೀರ ಬಿದ್ದು ಹೋಗಬಾರ್ದಲ್ಲ. ಯಾಕಂದ್ರೆ ಶರೀರ ಇಲ್ಲದೆ ಹೋದ್ರೆ ಶ್ರವಣವೂ ಇಲ್ಲ, ಮನನವೂ ಇಲ್ಲ, ಪೂಜೆಯೂ ಇಲ್ಲ, ಏನೂ ಇಲ್ಲ. ಆ ಶರೀರ ನಡೀಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಗಳಿಸ್ಬೇಕು, ಅಷ್ಟಕ್ಕಾಗೇ ಪ್ರಯತ್ನ ಪಡಬೇಕು. ಸದಾಚಾರ ಸ್ಮೃತಿ ವ್ಯಾಖ್ಯಾನದಲ್ಲಿ ಬರುವಂಥ ಒಂದು ಮಾತು. ನಮಗೆ ಇದು ಸಾಧ್ಯ ಆಗದೇ ಇರಬಹುದು, ಆದ್ರೆ ಇಂಥದ್ದೊಂದು ಮಾತಿದೆ ಅಂತ ಗೊತ್ತಿರಬೇಕು. ನಮ್ಮ ಪ್ರಾರಬ್ಧ ನಾವೇನೇನೋ ಮಾಡ್ತಿದ್ದೇವೆ, ಆದ್ರೆ ಇಂಥ ಮಾತುಗಳಾದರೂ ಇವೆ ಅಂತ ಗೊತ್ತಿರಬೇಕು. ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತಿ ಅಂತ ಭಾಗವತದ ಒಂದು ಮಾತು. 5, 6ನೇ ಸ್ಕಂದ 7ನೇ ಸ್ಕಂದದಲ್ಲೂ ಎಲ್ಲೋ ಬರುವಂಥ ಒಂದು ಮಾತು. ಯಾವತ್ ಭ್ರಿಯೇತ ಜಠರಂ, ನೀವು ಗೃಹಸ್ಥರಿದ್ದೀರಿ, ನೀವು 2 ತುತ್ತು ತಿನ್ರಿ, ಉಪವಾಸ ಇರ್ರಿ ಅಂತ ಹೇಳೋದಿಲ್ಲ. ಹೊಟ್ಟೆ ತುಂಬೋ ತನಕ ತಿನ್ರಿ. ಹೊಟ್ಟೆ ತುಂಬೋದು ಅಂದರೆ ಬರೇ ಹೊಟ್ಟೆ ಅಲ್ಲ, ನಿಮ್ಮ ಮನೆಗೆ ಬೇಕಾದಷ್ಟು ಒಂದಿಷ್ಟು ಸಂಪತ್ತು ಇದನ್ನೆಲ್ಲ ಗಳಿಸ್ರಿ, ಬೇಡ ಅಂತಲ್ಲ. ಯಾವತ್ತು ಭ್ರಿಯೇತ ಜಠರಂ, ಹೊಟ್ಟೆ ತುಂಬುವ ತನಕ ಎಷ್ಟನ್ನು ನೀವು ಗಳಿಸ್ತೀರೋ ತಾವತ್ ಸತ್ವಂ ಹಿ ದೇಹಿನ, ಅದು ನಿಮ್ಮ ಸಂಪತ್ತು. ಅಷ್ಟು ಸಂಪತ್ತಿನ ಮೇಲೆ ಮಾತ್ರ ನಿಮಗೆ ನೈತಿಕ ಅಧಿಕಾರ. ಅಧಿಕಂ ಯೋಭಿಮನ್ಯೇತ, ನನ್ನ ಹೊಟ್ಟೆ ತುಂಬಿ ಇನ್ನೇನು ನನಗೆ ಒಂದು ಸಾಕು, ನನಗೆ ಯಾವುದೋ ಒಂದು ಸಂಗತಿ ಅಂತ ತಿಳ್ಕೊಳ್ರಿ. 2, 3 ಅದನ್ನೇ ತಂದು ಇಟ್ಕೊಳ್ಳೋದು, ಇದು ಅಧಿಕ. ಅದ್ರ ಬಗ್ಗೆ ಯಾರು ಅಭಿಮಾನ ಪಡ್ತಾನೆ, ಸಸ್ತೇನೋ ದಂಡಮರ್ಹತಿ, ಆತ ಕಳ್ಳ, ಆತನಿಗೆ ಶಿಕ್ಷೆ ಕೊಡಬೇಕು ಅಂತ ಭಾಗವತ ಹೇಳಿದ ಮಾತು. ಅದಕ್ಕೆ ಪ್ರಾಪ್ತಮೇವ ಅಪ್ರಯಾಸಂ, ಅವ್ರಿಗೆ ಸಿಕ್ಕ ಆಹಾರ ಅನಾಯಾಸವಾಗಿ ಅವ್ರ ವ್ಯಕ್ತಿತ್ವ. ಯಾಕಂದ್ರೆ ಹಿಂದೊಂದು ಕಡೆ ಹೇಳಿದ್ದೆ ನಾನು, ಈ ಜಗತ್ತಿನಲ್ಲಿ ಉಳಿದವರು ಎಲ್ಲರೂ ಗಳಿಸುವಂತ ಆಹಾರ ಏನಿದೆ, ಅದು ಗಳಿಸುವಂತ ಸಂಪತ್ತೇನಿದೆ ಅದು ಜ್ಞಾನಿಯ ಸಂಪತ್ತು ಅಂತ. ಯಾರೋ ಸಣ್ಣ ಪುಟ್ಟ ಜ್ಞಾನಿಗಳಿಗೂ ಆ ಮಾತು ಅನ್ವಯಿಸ್ತದೆ. ಅದರಲ್ಲಿ ಜ್ಞಾನಿಗಳೇ ಜ್ಞಾನಿ, ಗುರುಗಳ ಗುರು ಆದಂತಹ ಆಚಾರ್ಯರಿಗೆ ಆ ಮಾತು ಪೂರ್ಣವಾಗಿ ಅನ್ವಯಿಸ್ತದೆ. ಎಲ್ಲರೊಳಗೂ ಇದ್ದು ದುಡಿಮೆ ಮಾಡಿಸಿ ಅನ್ನ ಕೊಟ್ಟು ಅವ್ರಿಗೊಂದಿಷ್ಟು ಸಂಪತ್ತು ಕೊಟ್ಟವರೇ ಅವರಿಗಿದು ಶುದ್ಧಾಂಗವಾಗಿ ಅನ್ವಯಿಸ್ತದೆ. ಅದಕ್ಕಾಗಿ ಅಪ್ರಯಾಸಂ ಪ್ರಾಪ್ತಂ ಪರಮಾನ್ನಂ ಭೂಭುಜೆ. ಅಜಿತ ಪರಮ ಭಕ್ತ, ಅಜಿತ ನಾಮಕನಾದ ಪರಮಾತ್ಮನ ದೊಡ್ಡ ಭಕ್ತ. ಅಜಿತ ಅಂತ ಅಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಕ್ಕೆ ಒಂದು ಸ್ವಾರಸ್ಯ ಇದೆ ಅಂತ ಅನಿಸ್ತು ನನಗೆ. ನೋಡ್ಬೋದು, ನೀವು ಆಲೋಚನೆ ಮಾಡ್ಬೋದು. ಅಜಿತ ರೂಪ ಅಂತಂದ್ರೆ ಆ ಸಮುದ್ರ ಮಥನ ಮಾಡುವಾಗ ಭಗವಂತನ ಒಂದು ರೂಪ ಇತ್ತಲ್ಲ, ಕೆಳಗೆ ಕೂರ್ಮ, ಮೇಲೊಂದು ಕೈಯಿಂದ ಒತ್ತಿ ಹಿಡಿದಿದ್ದ, ಆ ದೇವತೆಗಳ ಜೊತೆ ನಿಂತು ಕಡದ್ನಲ್ಲ, ಅದಕ್ಕೆ ಅಜಿತ ಅಂತ ಭಾಗವತದಲ್ಲಿ ಹೇಳಿದ್ದಾರೆ ನೆನಪು. ಅಂದ್ರೆ ದೇವತೆಗಳಿಗೆ ಅಮೃತವನ್ನು ಉಣಿಸಿದ, ಅಮೃತ ಉತ್ಪಾದನೆ ಮಾಡ್ಲಿಕ್ಕೆ ಬೇಕು ಕಾರಣೀಭೂತವಾದಂತಹ ಒಂದು ರೂಪ ಅದು. ಉಣಿಸಿದ ರೂಪ ಮೋಹಿನಿ ರೂಪ, ಅಮೃತಕ್ಕಾಗಿ ಹೋರಾಟ ಮಾಡಿದ ಒಂದು ರೂಪ ಅದು, ಹೋರಾಟ ಮಾಡಿದ ದೇವತೆಗಳ ನಾಯಕನಾದ ರೂಪ. ಆ ಭಗವಂತನ ಭಕ್ತ. ದುಡಿಮೆ, ಆಹಾರ ಇದೆಲ್ಲವನ್ನು ಸೂಚಿಸಿತು ಆ ಶಬ್ದ. ಮತ್ತೊಂದು ನಮಗೆ ಈ ಯಜುರ್ವೇದದ ಮಧ್ಯಾಹ್ನ ಸಂಧ್ಯಾ ವಂದನೆಯಲ್ಲಿ ದಿಗುಪ ಸ್ಥಾನದಲ್ಲಿದೆ, ಸೂರ್ಯ ನಮಸ್ಕಾರದಲ್ಲಿ. ಋಗ್ವೇದದಲ್ಲಿ ಏನಿದೆ ಎಲ್ಲೋ ಗೊತ್ತಿಲ್ಲ. ಜೀವೇಮ ಶರದಶತಂ, ನಂದಾಮ ಶರದಶತಂ, ಮೋದಾಮ ಶರದಶತಂ. 100 ಕಾಲ ಬದುಕೋಣ, ಜೀವನ ಮಾಡೋಣ. ಯಜುರ್ವೇದದ ಮಧ್ಯಾಹ್ನ ಸಂಧ್ಯಾ ವಂದನೆಯ ಗಾಯತ್ರಿ ಆದ ಬಳಿಕ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ನಮಸ್ಕಾರ ಮಾಡ್ತೀವಲ್ಲ, ಅದಕ್ಕಿಂತ ಮೊದಲು ಹೇಳುವಂಥ ಒಂದು ಮಂತ್ರ. ಪ್ರಾತಃ ಕಾಲದಲ್ಲಿ ಮಿತ್ರಸ್ಯ ಚರ್ಷಣಿ ಧೃತ ಅಂತ ಮಂತ್ರ ಹೇಳ್ತೀವಿ. ಸಾಯಂಕಾಲ ಇಮಮ್ಮೆ ವರುಣಶ್ರುಧಿ ಅಂತ ಮಂತ್ರ ಹೇಳ್ತೀವಿ. ಅದಾದ್ಮೇಲೆ ದಿಕ್ಕುಗಳಿಗೆ ನಮಸ್ಕಾರ ಮಾಡ್ತೀವಿ. ಅದಕ್ಕಿಂತ ಮೊದಲು ಆಸಕ್ತೇನ ರಜಸ ವರ್ತಮಾನೋ ನಿವೇಶಯನ್ ಅಮೃತಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾತಿ ಭುವನಾನಿ ಪಶ್ಚನ್ ಅಂತ ಒಂದು ಮಂತ್ರ ಇದೆ. ಅದು ಪ್ರಾತಃ ಕಾಲದ ಮತ್ತು ಸಾಯಂಕಾಲದ 2 ಮಂತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಅಲ್ಲಿ 8 ಸಣ್ಣ ಸಣ್ಣ ಮಂತ್ರಗಳ ತುಣುಕುಗಳಿವೆ. ಅವೇನಂದ್ರೆ
ಪ್ರಬ್ರವಾಮ ಶರಶತಂ, 100 ವರ್ಷ ನಾವು ಶ್ರವಣ ಮಾಡೋಣ, 100 ವರ್ಷ ಪ್ರವಚನ ಮಾಡೋಣ. ಅಜಿತಾಸ್ಯಾಮ ಶರದಶತಂ, ನಾವು 100 ವರ್ಷ ಕಾಲ ಯಾರಿಗೂ ತಲೆ ಬಗ್ಗಿಸದೆ ಬದುಕೋಣ ಅಂತ. ನಾವು ಅನ್ನಕ್ಕಾಗಿ, ಆಹಾರಕ್ಕಾಗಿ, ದುಡಿಮೆಗಾಗಿ, ಈ ಶರೀರಕ್ಕಾಗಿ, ಶರೀರದ ಯಾತ್ರೆಗಾಗಿ ಯಾರಿಗೂ ನಾವು ದಾಸರಾಗದಿರೋಣ. ಅಜಿತ ಅಂತಂದಾಗ ನಂಗೆ ನೆನಪಿಗೆ ಬಂತು. ಅಜಿತಾಸ್ಯಾಮ ಶರದಶತಂ, 100 ವರ್ಷ ಕಾಲ ಯಾರಿಗೂ ದಾಸರಾಗದೆ ನಾವು ಬಾಳೋಣ ಅನ್ನೋದೊಂದು ಮಾತು. ಅದು ಅದೇ ಅಲ್ಲ, ಋಗ್ವೇದದಲ್ಲಿ ಏನಾದ್ರು ಬೇರೆ ಮಂತ್ರ ಏನಾದ್ರು ಇದ್ದಿರಬೇಕು. ಅದಕ್ಕಾಗಿ ನಾನು ಯಜುರ್ವೇದದ್ದು ಅಂತ ಹೇಳಿದೆ. ಅಜಿತ ಪರಮ ಭಕ್ತ ಸಂತತಂ ಮನ್ಯಮಾನ ಸಕಲ ಜಗದಧೀಶ ಪ್ರೀಯತಾಂ ಶೌರಿರಿತ್ತಂ. ಭೋಜನ ಯಾಕೆ ಮಾಡ್ತೀನಿ ಅಂತಂದ್ರೆ, ಅದು ಅವ್ರಿಗೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಾಗಿ ಅವ್ರು ಭೋಜನ ಮಾಡಬೇಕಾಗಿಲ್ಲ. ಅವರು ಕಲ್ಪಗಟ್ಟಲೆ ಉಪವಾಸ ಇರಬಲ್ಲರು. ನೀವು ಕೋಟಿಗಟ್ಟಲೆ ಜನ ತಿನ್ನೋದನ್ನೆಲ್ಲನೂ ತಾನೊಬ್ಬನೇ ತಿನ್ನಬಲ್ಲರು. ಭೋಜನ ಅವ್ರಿಗೆ ಬೇಕಾಗಿಲ್ಲ. ಅದು ಭೋಜನ ಯಾಕೆ ಮಾಡಿದ್ರು ಅಂತಂದ್ರೆ, ಭೋಜನ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ಉಳಿದವ್ರಿಗೆ ತೋರಿಸ್ಬೇಕು. ಶೌರಿಹಿ, ಆ ಭಗವಂತ ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಅವ್ರು ಭೋಜನ ಮಾಡಿದ್ರು ಅಷ್ಟೇ. ಭೋಜನ ಆದಮೇಲೆ ಏನು ದಿನಚರಿ ನಡೀತಿತ್ತು. ಇವತ್ತು ಬಹುತೇಕ ಸ್ವಾಮಿಗಳ ದಿನಚರಿ ಎಲ್ಲ ಹೀಗೆ ನಡೀತದೆ. ಭೋಜನ ಆದ ಕೂಡಲೇ ಉಳಿದ ಸಾರ್ವಜನಿಕರು ಭೋಜನ ಎಲ್ಲ ಆಗ್ತದೆ. ಅವರೆಲ್ಲ ಬಂದವರು ತಮ್ಮ ಊರಿಗೆ ಹೋಗೋಕ್ಕಿಂತ ಮೊದಲು, ಅದೇ ಊರಿನವರಾದರೆ ಸಮಸ್ಯೆ ಇಲ್ಲ, ಬೇರೆ ಊರಿನವರಾದರೆ ಆಚಾರ್ಯರನ್ನು ಭೇಟಿ ಮಾಡಿ ಫಲ ಮಂತ್ರಾಕ್ಷತೆ ತಗೊಂಡು ಹೋಗಬೇಕು ಅಂತ ಕಾಯ್ತಿರ್ತಾರೆ. ಅದಕ್ಕಾಗಿ ಸ್ವಾಮಿಗಳು ಸ್ವಲ್ಪ ಹೊತ್ತು ಪುರುಸೊತ್ತು ಮಾಡ್ಕೋಬೇಕಾಗ್ತದೆ. ಅದನ್ನು ಈ ಶ್ಲೋಕ ಹೇಳ್ತದೆ. ಒಬ್ಬ ಎಡಬಲ ಸೇವಕ ಸಹಚರ ಅವನು ಒಂದು ಆಸನವನ್ನು ಒಂದು ವೇದಿಕೆಯ ಮೇಲೆ ಸಿದ್ಧಪಡಿಸಿದ. ಅದೆಂಥದ್ದು ಅಂತಂದ್ರೆ, ಆಸನ ಈ ಕುರಿಯ ತುಪ್ಪಳದಿಂದ ತಯಾರಾದಂಥ ಒಂದು ಆಸನ, ಸೂಕ್ಷ್ಮವಾದಂಥ ಒಂದು ಆಸನ. ಆ ಆಸನದ ಮೇಲೆ ಒಂದು ಹತ್ತಿಯ ಬಟ್ಟೆ ಇದೆ. ಸೂಕ್ಷ್ಮ ವಸ್ತ್ರಾವೃತ ಸೌ ಅಂದ್ರೆ ಆ ಕುರಿಯ ಉಣ್ಣೆಯಿಂದ ತಯಾರಾದ ಸ್ವಲ್ಪ ಬಿರುಸಿರ್ತದೆ. ಬಿರುಸಿದ್ದದ್ದು ಶರೀರಕ್ಕೆ ಬಾಧೆ ಕೊಡಬಾರ್ದು ಅಂತ ಹೇಳಿ, ಆದ್ರೆ ಮೆತ್ತಗಿರ್ತದೆ, ಅದು ಸ್ವಲ್ಪ ಬಿರುಸಿರ್ತವೆ ಅದು ಕೆಲವು ಕೂದಲುಗಳು. ಅದಕ್ಕಾಗಿ ಅದರ ಮೇಲೆ ಮತ್ತೊಂದು ಬಟ್ಟೆ, ಸೂಕ್ಷ್ಮ ವಸ್ತ್ರದಿಂದ ಆವೃತವಾದಂಥ ಅವಿತನೂರುಹ, ಕುರಿಯ ಉಣ್ಣೆಯಿಂದ ತಯಾರಾದಂಥ ಒಂದು ಆಸನ. ಅದರಲ್ಲಿ ಕೂತು ಜನರನ್ನು ಭೇಟಿಯಾದರು ಅಂತಿದೆ. ಅಲ್ಲಿ ಒಂದು ವ್ಯಾಖ್ಯಾನದಲ್ಲಿ ಹೀಗೊಂದು ಮಾತು ಕೂಡ ಇದೆ. ಔಷೀರ ಅಂತಂದ್ರೆ ಈ ಬಾಳದ ಬೇರು ಇರ್ತದಲ್ಲ, ಸುಗಂಧಿತವಾದಂಥ ಬೇರು, ಬಾಳದ ಬೇರು, ಲಾವಂಚ ಅಂತ ಈಗೆಲ್ಲ ಕರೀತಾರೆ. ಆ ಬೇರಿನಿಂದ ತಯಾರಾದಂಥ ಒಂದು ಆಸನ. ಅಂದ್ರೆ ಕೆಳಗೆ ಆ ಹುಲ್ಲಿನಿಂದ ತಯಾರಾದಂತಹ ಚಾಪೆ, ಅದರ ಮೇಲೆ ಈ ಕುರಿಯ ಉಣ್ಣೆಯಿಂದ ತಯಾರಾದಂತಹ ಮತ್ತೊಂದು ಆಸನ, ಅದರ ಮೇಲೆ ಮತ್ತೊಂದು ಸೂಕ್ಷ್ಮವಾದಂತಹ ಹತ್ತಿಯ ಬಟ್ಟೆ, ಇದರ ಮೇಲೆ ಅವ್ರು ಕೂತ್ಕೊಂಡ್ರು. ಔಷೀರವರಿ ಅಂತಂದಕ್ಕೆ ಹೀಗೆ ಲಾವಂಚದಿಂದ ತಯಾರಾದಂತಹ ಚಾಪೆ ಅಂತ ಒಂದು ವ್ಯಾಖ್ಯಾನ ಹೇಳ್ತದೆ. ಮತ್ತೊಂದು ವ್ಯಾಖ್ಯಾನದಲ್ಲಿ ಅದೇನಿಲ್ಲ, ಔಷೀರ ಅಂತಂದ್ರೆ ಒಂದು ಆಸನ ಅಷ್ಟೇ, ಯಾವುದೋ ಒಂದು ಆಸನ ಅಂತ ಇಷ್ಟು ಹೇಳ್ತಾರೆ. ನೋಡ್ಬೇಕು, ಅದು ಹೇಗೂ ಇದ್ದಿರಬಹುದು. ಅವರು ಕೂತ್ಕೊಂಡು ಏನ್ ಮಾಡಿದ್ರು ಮುಂದೆ, ಅರಮಯ ದಿಹ ನಾನಾ ಹೃದಯ ವಿದ್ಯಾ ವಿಲಾಸೈ ಕವಿಜನ ಪರಿವಾರಂ ಮಂಡಯನ್ ಮಂಡಪಾಗ್ರ್ಯಂ. ಕೆಲವು ಜನ ಕವಿಗಳು, ಅಂದ್ರೆ ಇಲ್ಲಿ ತನಕ ಬೆಳಗಿನ ಹೊತ್ತಿನಲ್ಲೆಲ್ಲ ವಿದ್ವಾಂಸರ ಸಂಗಡ ಆಯ್ತು. ವಿದ್ವಾಂಸರು, ತತ್ವಜ್ಞಾನಿಗಳು, ಯತಿಗಳು, ಅವ್ರ ಜೊತೆ ಸಮಾಲೋಚನೆ, ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ, ಇದೆಲ್ಲ ಆಗಿತ್ತು. ಮಧ್ಯಾಹ್ನದ ಹೊತ್ತಿನಲ್ಲಿ ಕೆಲವು ಜನ ಕವಿಗಳು ಇರ್ತಾರಲ್ಲ, ಹಾಡುವವರು, ಹೊಸ ಹಾಡುಗಳನ್ನು ತಯಾರು ಮಾಡುವವರು, ಕನ್ನಡ, ತುಳು, ಮಲಯಾಳದ ಹಾಡುಗಳನ್ನು ಹಾಡುವವರು ಇದ್ದಿರ್ಬೋದು. ಆ ಪ್ರಾಂತ ಅದು. ಸಂಸ್ಕೃತದ ಕವಿಗಳು, ಅಂಥ ಜನರನ್ನೆಲ್ಲ ಸಮೀಪ ಕೂಡಿಸ್ಕೊಂಡು ಆಚಾರ್ಯ ಭೇಟಿ ಮಾಡ್ತಿದ್ರು. ಭೇಟಿ ಮಾಡಿ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಿದ್ರು, ಕೇಳಿ ಅವ್ರಿಗೆ ಸಂತೋಷ ಕೊಡ್ತಿದ್ರು. ಒಂದು ಮಂಟಪದಲ್ಲಿ, ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಈ ಕೆಲಸಗಳನ್ನು ಅವ್ರು ಮಾಡ್ತಿದ್ರು. ಅರಮಯತ್ ಅಂಥವ್ರನ್ನ ಸಂತೋಷಪಡಿಸಿದ್ರು. ಅವರಿಗೂ ಆಚಾರ್ಯರು ನಾವು ಹೇಳಿದನ್ನೆಲ್ಲ ಕೇಳಿದ್ರು ಅಂತ ಒಂದು ಸಂತೋಷ. ಇದೇ ಸಂದರ್ಭದಲ್ಲಿ ಒಬ್ಬ ಸೇವಕ ಅವರ ಸಮೀಪಕ್ಕೆ ಬಂದಂತೆ. ಅವನ ಸಮೀಪಕ್ಕೆ ಬಂದು ಅವರ ಕಿವಿಯಲ್ಲಿ, ಆಚಾರ್ಯರ ಕಿವಿಯಲ್ಲಿ ಏನನ್ನೋ ಹೇಳಿದ. ಅದು ಏನು ಹೇಳಿದ, ಆಚಾರ್ಯರಿಗೆ ಅದು ಏನು ತಿಳಿತು ಅನ್ನೋದ್ರ ಬಗ್ಗೆ ಇಲ್ಲಿ ವರ್ಣನೆ ಇಲ್ಲ. ಅಂತೂ ನಾರಾಯಣ ಪಂಡಿತರು ದೂರದಿಂದ ಅದನ್ನ ನಿಂತು ನೋಡ್ತಿದ್ದವರು ಅದನ್ನು ಯಥಾವತ್ತಾಗಿ ದಾಖಲಿಸಿದ್ರು ಅಷ್ಟೇ. ಏನು ಹೇಳಿದ ಅಂತಿಲ್ಲ. ಈಗ ನೀವು ಕೂಡ ನೋಡ್ತಿರ್ಬೋದು, ಸ್ವಾಮಿಗಳ ಪರಿವಾರದಲ್ಲಿ ಏನೇನೋ ನಡೀತಿರ್ತದೆ. ಅದು ದೂರದಲ್ಲಿ ಕೂತವ್ರಿಗೆ ಏನು ಗೊತ್ತಾಗಬೇಕು, ಅವನೇನು ಬಂದು ಹೇಳಿದ, ಇವ್ರೇನೋ ಕರೀತಾರೆ,
ಅದು ಹಾಗೆ ಇದೆ ನೋಡ್ರಿ. ಭೂವಿಜೃಂಭಾದ ವಿಷ್ಟ ಆಚಾರ್ಯರು ಆ ಕವಿಗಳ ಜೊತೆ ಸಾರ್ವಜನಿಕರ ಜೊತೆ ಮಾತಾಡ್ತಿದ್ದಂತೆ ಸ್ವಲ್ಪ ಹಿಂಗೆ ತಿರುಗಿ ನೋಡಿ ಒಂದಿನ ಹುಬ್ಬು ಕೊಂಕಿಸಿದ್ರು. ಅದು ಅವನು ಕಾದಿದ್ದವನಿಗೆ ಅದು ಗೊತ್ತಾಯ್ತು. ಯಾಕಂದ್ರೆ ಸಮೀಪದಲ್ಲಿ ಯಾರೊಬ್ರು ಅಟೆಂಡ್ ಮಾಡಲೇಬೇಕು ಆ ಸ್ವಾಮಿಗಳನ್ನ, ರಾಜರಣ್ಣ ಎಲ್ಲ ಅಂತಿದೆ. ಯಾರು ಅವರೊಬ್ಬರನ್ನೇ ಕೂಡಿಸಿ ಯಾರು ಹೋಗುವಂತಿಲ್ಲ. ಇವರ ಹುಬ್ಬಿನ ಕೊಂಕನ್ನು ಒಬ್ಬ ತಿಳ್ಕೊಂಡ, ಅತ್ಯಂತ ಆಪ್ತನಾದವನು. ಅವನು ಸಮೀಪಕ್ಕೆ ಬಂದ. ಆಚಾರ್ಯರು ಹುಬ್ಬು ಕೊಂಕಿಸಿದ್ರು. ಮತ್ತೆ ಆಚಾರ್ಯರ ಮುಖದಲ್ಲಿ ಕಣ್ಗಳಲ್ಲಿ ಒಂದೇನೋ ಬಾ ಸಮೀಪಕ್ಕೆ ಬಾ, ಅದೇನು ಹೇಳು, ಏನೋ ಹೇಳ್ಬೇಕಾಗಿದೆ, ಅದಕ್ಕೋ ಕಾಯ್ಬೇಕಾಗಿದೆ, ಅದಕ್ಕೋ ಕಾಯ್ತಾ ಇದ್ದಿ ಅಂತ ಆಚಾರ್ಯರ ಒಂದು ಭಾವನೆ ಇತ್ತು. ಅವನು ಸಮೀಪಕ್ಕೆ ಬಂದ. ಅಥವಾ ಆಚಾರ್ಯರು ಅವನಿಗೆ ಮೊದಲೊಂದು ಏನೋ ಕೆಲಸ ಹೇಳಿದ್ದಿರ್ಬೇಕು. ನೀವು ಹೇಳಿದ ಕೆಲಸ ಆಗಿದೆ ಅನ್ನೋದನ್ನ ತಿಳಿಸಕ್ಕಾಗ ಆತ ಕಾಯ್ತಾ ಕೂತಿದ್ದಿರ್ಬೇಕು. ಎರಡೂ ಇರ್ಬೋದು, ಅದು ಏನಂತ ಗೊತ್ತಿಲ್ಲ. ಅವನೇ ಹೊಸ ಕೆಲಸದ ಯಾವುದೋ ಒಂದು ಸಮ್ಮತಿಗಾಗಿ ಕಾಯ್ತಿರ್ಬೋದು, ಅಥವಾ ಆಚಾರ್ಯರು ಹೇಳಿದ ಕೆಲಸ ಅದರ ಬಗ್ಗೆ ಒಂದು ವರದಿ ಹೇಳಲಿಕ್ಕಾದ್ರೂ ಆತ ಬಂದಿರಬಹುದು. ಎರಡೂ ಇರಬಹುದು. ಅವನು ಬಂದು ಶ್ರವಸಿ ಕಿಮಪಿ ಕಾರ್ಯಂ ಮಂತ್ರಯಾಮಾಸ ಮಂಕ್ಷು. ಆಚಾರ್ಯ ಕಿವಿ ಹತ್ರ ಬಂದು ಮುಖಕ್ಕೊಂದು ಹೀಗೊಂದು ಕೈ ಹಿಡಿದು, ನಮ್ಮ ಮುಖದ ಗಾಳಿ ಅವ್ರಿಗೆ ಬಡಿಬಾರದು ಅನ್ನೋ ಕಾರಣಕ್ಕಾಗಿ ಅವ್ರ ಹತ್ರ ಬಂದು ಕಿಮಪಿ ಕಾರ್ಯಂ, ಏನೋ ಕೆಲಸ ಹೇಳಿದ. ಅದು ಯಾವ ಕೆಲಸ ಹೇಳಿದ, ಏನ್ ಮಾಡಿದ, ಅದ್ಯಾವುದು ಗೊತ್ತಿಲ್ಲ. ಅಂತೂ ಅಂಥದ್ದೊಂದು ಸಂಗತಿಯನ್ನ ಆತ ಆಚಾರ್ಯರ ಎದುರಿಗೆ ಬಂದು ಅದನ್ನ ಹೇಳಿಕೊಂಡ. ಸೂಕ್ಷ್ಮವಾಗಿ ಅದನ್ನ ಬಂದು ಹೇಳಿದ. ಮುಂದೇನಾಯ್ತು? ಪ್ರಣತಿ ಪರಮಕೃತ್ಯ. ಏನ್ ಕಾರ್ಯ ಹೇಳಿದ ಬಿಟ್ಟ ಏನೂ ಇಲ್ಲಿ ಮಾಹಿತಿಯೇ ಇಲ್ಲ. ಇಲ್ಲಿ ಈಗ ನಡೀತಿತ್ತು, ನಡೆದದನ್ನು ಹೇಳಿದ್ರು ಕವಿಗಳು. ಮತ್ತೆ ಕೆಲವು ಜನರು ಆಚಾರ್ಯರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕು, ಅವ್ರ ಸಮೀಪಕ್ಕೆ ಹೋಗ್ಬೇಕು ಅಂತ. ನೀವು ಎಲ್ಲೇ ನೋಡಿರ್ಬೇಕು, ಯಾವುದೇ ಸ್ವಾಮಿಗಳು ಬಂದ್ರು ಅವ್ರ ಕಾಲಿಗೆ ಬೀಳ್ಬೇಕು ಅಂತ ಎಲ್ಲರೂ, ಪ್ರತಿಯೊಬ್ರು. ಪ್ರಣತಿ ಪರಮಕೃತ್ಯ. ನಮಸ್ಕಾರ ಮಾಡೋದೇ ಒಂದು ದೊಡ್ಡ ಕೆಲಸ. ಆಚಾರ್ಯರ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದೆ, ಸ್ವಾಮಿಗಳಿಗೆ ಕಾಲಿಗೆ ಬಿದ್ದೆ, ಇದೇ ಅವ್ರಿಗೊಂದು ಖುಷಿ. ವಿಬಭುರ್ ಅದು ಅನತಿ ದೂರೇ ಸಂಹತ ಸ್ಥಾನತೀತ್ಯ. ಕೆಲವರೆಲ್ಲ ಸಮೀಪದಲ್ಲಿ ನಿಂತ್ಕೊಂಡಿದ್ರು. ಇನ್ನು ಕೆಲವರು ಏನ್ ಮಾಡಿದ್ರು ಅಂದ್ರೆ, ಸ್ವಲ್ಪ ಅದರಲ್ಲೇ ಉತ್ಸಾಹಿಗಳಾದವರು ಸುಮ್ಮನೆ ನಿಂತವ್ರನ್ನೆಲ್ಲ ದಾಟಿ ತಾವು ಮುಂದೆ ಬಂದ್ರು. ಅಹಮಿಕಯ, ನಾನು ಹೋಗ್ತೀನಿ ಅಂತ, ನನಗೆ ಊರಿಗೆ ಹೋಗ್ಬೇಕಾಗಿದೆ ತಡಿ ಅಂತ ಒಬ್ಬ. ಹೀಗೇನೇನೋ ಕಾರಣ ಹೇಳಿ ಆಶು ಪ್ರಾಪ್ಯ ಪಾರ್ಶ್ವಂ ಪ್ರಣೇಮು. ಆಚಾರ್ಯ ಸಮೀಪಕ್ಕೆ ಬಂದು ಅವ್ರ ಪಕ್ಕದಲ್ಲಿ ಬಂದು ಅವ್ರಿಗೆ ನಮಸ್ಕಾರ ಮಾಡಿದ್ರು. ಬಹವ ಇಹ ಗೃಹಸ್ಥಾಹ ಪೂರ್ವ ಸೇವಾಂ ವಿಧಾತುಂ. ಎಷ್ಟೋ ಜನ ಗೃಹಸ್ಥರು ಅಂದ್ರೆ ಅಲ್ಲಿದ್ದವರೆಲ್ಲ ಬಹುತೇಕ ಗೃಹಸ್ಥರಿದ್ರು. ಯತಿಗಳು ಅಲ್ಲಿ ಯಾರು ಇರಲಿಲ್ಲ. ಯತಿಗಳು ಆಚಾರ್ಯ ಪರಿವಾರದಲ್ಲೇ ಇದ್ರು. ಹೊಸದಾಗಿ ಅದೇ ಯತಿಗಳು ಯಾರು ಬಂದಿರಲಿಲ್ಲ. ಗೃಹಸ್ಥರು ಅಂದ್ರೆ ಜನಸಾಮಾನ್ಯರು ಅಂತ ಹೀಗೊಂದು ಅರ್ಥ ಅದಕ್ಕೆ. ಎಷ್ಟೋ ಜನ ಇದ್ರು. ಅವರೆಲ್ಲ ಹಿಂದೆ ಆಚಾರ್ಯರ ಬಗ್ಗೆ ಬಹಳಷ್ಟು ಕೇಳಿದ್ರು. ಬೇರೆ ಬೇರೆ ಊರಿನಿಂದ ಬಂದವರು. ಆಚಾರ್ಯರು ಹಾಗೆ ಹೀಗೆ, ಅವ್ರ ಗುಣ ಅಂತಹದ್ದು, ಅವ್ರ ವ್ಯಕ್ತಿತ್ವ ಇಂಥದ್ದು ಅಂತೆಲ್ಲ ಕೇಳಿದ್ರು. ಇಲ್ಲಿ ಬಂದು ನೋಡಿದ್ರೆ ಏನು ಅವ್ರಿಗೆ ನಿರಾಶೆ ಆಗಲಿಲ್ಲ. ಹಿಂದೆ ಕೇಳಿದ ಗುಣಗಳಿಗಿಂತ 100 ಪಟ್ಟು ಹೆಚ್ಚಿನ ಗುಣ ಆಚಾರ್ಯರದು. ಅದು ನೋಡಿ ವಿಸ್ಮಿತಾಹ, ಭಾರಿ ಆಶ್ಚರ್ಯ ಅವರಿಗೆ. ಮುಕುಲಿತ ಕರಪದ್ಮಾಹ, ಕೈ ಮುಗಿದು ನಿಂತು ಬಿಟ್ಟಿದ್ದಾರೆ. ಅದಾದ್ಮೇಲೆ ಆಚಾರ್ಯ ಏನ್ ಮಾಡಿದ್ರು, ಆಶ್ಚಿತ, ಆಮೇಲೆ ಕೂತ್ಕೊಳ್ರಿ, ಯಾರು ಅವಸರ ಪಡಿಬೇಡ್ರಿ, ಕೂತ್ಕೊಳ್ರಿ, ಯಾರು ನಮ್ಮ ಭೇಟಿಗೆ ಅವಕಾಶ ಸಿಗ್ತದೋ ಇಲ್ಲೋ, ನಮಸ್ಕಾರ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೋ ಇಲ್ಲೋ ಅಂತ ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ ಆ ದೃಷ್ಟಿಯಿಂದ ಆಶ್ಚಿತ, ಕೂತ್ಕೊಳ್ರಿ ಅಂತ ಹೇಳಿದ್ರು. ಹೀಗೆ ಆಚಾರ್ಯರು ಒಂದು ಮಾನ್ಯತೆಯನ್ನು ಕೊಟ್ಟರು ಆ ಜನರಿಗೆಲ್ಲ. ಆಚಾರ್ಯ ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿದ್ರು. ಸಮೀಪಕ್ಕೆ ಹೋದ್ರೆ ನಮ್ಮನ್ನ ಗಮನಕ್ಕೆ ತಂದುಕೊಳ್ಳಲಿಲ್ಲ ಅಂತ ಹಾಗೆ ಅವ್ರಿಗೆ ಭಾವನೆ ಬಂದಿರಬಾರ್ದು. ನಮ್ಮನ್ನ ಗಮನಿಸಿದ್ರು ಸ್ವಾಮಿಗಳು ಅಂತ ಅವ್ರಿಗೊಂದು ಭಾವನೆ ಬಂದಿರಬೇಕು. ಹೀಗೆ ಪ್ರಚುರತರ ಹೃದಯ ಸಂಭಾವಯಾಂಚಕ್ರಿರೆ, ಅವರಿಗೊಂದು ತಕ್ಕ ಮಟ್ಟಿನ ಮಾನ್ಯತೆ ಸಿಕ್ತು ಆ ಜನರಿಗೆ ಅಂತ ನಾವಲ್ಲಿಗೆ ಆ 14ನೇ ಸರ್ಗದ 43ನೇ ಶ್ಲೋಕದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.